ಕರುಣಿಸಬೇಕೆಂದು ಪೂಜ್ಯರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಎಲ್ಲರೂ ಜೋರಾಗಿ ಚಪ್ಪಲ ತಟ್ಟುವುದರ ಮುಖಾಂತರವಾಗಿ ತಮ್ಮ ಗುರುಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಬೇಕೆಂದು ವಿನಂತಿ ಮಾಡಿಕೊಟ್ಟಿದ್ದೇವೆ. ಶ್ರೀ ಮಹಾಂತೇಶ್ವರ ಮಹಾರಾಜ್ ಕಿ, ಶ್ರೀ ರುದ್ರಮುನೀಶ್ವರ ಮಹಾರಾಜ್ ಕಿ, ಅಭಿನವ ಮಹಾಂತ ಸ್ವಾಮಿಗಳಿಗೆ, ಶ್ರೀ ಶಿವಕುಮಾರೇಶ್ವರ ಮಹಾರಾಜ್ ಕಿ, ನಮ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಎಲ್ಲರೂ ಜೋರಾದ ಚಪ್ಪಾಳೆಗಳನ್ನು ತಟ್ಟುವುದರ ಮುಖಾಂತರವಾಗಿ ನಮ್ಮ ಗುರುಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಬೇಕೆಂದು ವಿನಂತಿ ಮಾಡಿದ್ದೇವೆ. ಚೆಕ್ ಮಾಡಿದ್ರೆ ಬರೋಕತ್ತಿಲ್ಲ. ಯಾರೋ ಒಬ್ರು ಲೈಟ್ ಕೊಡ್ದಾರ. ಆಮೇಲೆ ಹೆಂಗ್ ಗೊತ್ತೈತೇನ ವಾಟ್ಸಪ್ ಬಂದೆ ನೋಡ. ತಿಂದ್ರಿ ಅದಕ್ಕೆ ಸದ್ಯಕ್ಕೆ ಶಾಂತ ರೀತಿಯಿಂದ ಆಲಿಸಬೇಕು. ಇದೀಗ ಈ ಭವ್ಯ ಗಣೆ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಬಸವಭೂಷಣ ಮಹಾಸ್ವಾಮಿಗಳು, ಗುರು ಬಸವ ಮಠ ಸಿರುಗುಪ್ಪ ಪರಮ ಪೂಜ್ಯರಿಂದ ಆಶೀರ್ವಚನ ಅಮೃತವಾಣಿ ದಯಪಾಲನಾಗ್ತದೆ. ಸದ್ಭಕ್ತರೆಲ್ಲರೂ ಶಾಂತ ರೀತಿಯಿಂದ ಆಲಿಸಬೇಕೆಂದು ವಿನಂತಿ ಮಾಡಿಕೊಟ್ಟಿದ್ದೇವೆ. ಆವರಣದಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಸದ್ಭಕ್ತರು ವೇದಿಕೆ ಮುಂಭಾಗದಲ್ಲಿ ಬಂದು ಆದಷ್ಟು ಬೇಗನೆ ತಾವು ಆಸೀನರಾಗಬೇಕು. ಇದೀಗ ಈ ಭವ್ಯ ಗಣ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಬಸವಭೂಷಣ ಮಹಾಸ್ವಾಮಿಗಳು, ಗುರು ಬಸವ ಮಠ ಸಿರುಗುಪ್ಪ ಪರಮ ಪೂಜ್ಯರಿಂದ ಆಶೀರ್ವಚನ ಅಮೃತವಾಣಿ ದಯಪಾಲನಾಗ್ತದೆ. ಸದ್ಭಕ್ತರೆಲ್ಲರೂ ಶಾಂತ ರೀತಿಯಿಂದ ಆಲಿಸಬೇಕೆಂದು ವಿನಂತಿ ಮಾಡಿಕೊಟ್ಟಿದ್ದೇವೆ.
ಶ್ರೀ ಗುರು ಹಾಲ್ವಿ ಮಹಂತ ತಾತನವರಿಗೆ, ಶ್ರೀ ಗುರು ಹಾಲ್ವಿಯ ಮಹಂತ ತಾತನವರಿಗೆ ಸ್ವಲ್ಪ ಗಟ್ಟಿಯಾಗಿ ಹೇಳ್ಬೇಕು. ಅದೆಲ್ಲ ಬಹಳ ಖುಷಿಯಾಗಿ ಅತ್ಯಂತ ಸಂತೋಷವಾಗಿ ಪರಮ ಪೂಜ್ಯರ ಹುಟ್ಟುಹಬ್ಬವನ್ನ ನಾವೆಲ್ಲರೂ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವೆಲ್ಲರೂ ಆನಂದವನ್ನ ಸಂತೋಷವನ್ನ ಅವರ ಹುಟ್ಟುಹಬ್ಬವನ್ನ ನಮ್ಮ ಹುಟ್ಟುಹಬ್ಬ ಆಗಿ ಆಚರಣೆ ಮಾಡ್ತಾ ಇದೀವಲ್ಲ, ನಾವೆಷ್ಟು ಪುಣ್ಯಾತ್ಮರು, ನಾವೆಷ್ಟು ಧನ್ಯಾತ್ಮರು ಅನ್ನುವಂಥದ್ದನ್ನ ಮೊದಲೇ ನಾವೇ ಖುಷಿಯನ್ನ ಸಂತೋಷವನ್ನ ಅಭಿವ್ಯಕ್ತ ಪಡಿಸುವಂಥದ್ದು. ಪ್ರಥಮದಲ್ಲಿ ಬಸವಾದಿ ಪ್ರಮುಖರನ್ನ, ವಿಶ್ವದ ಸಂತ ಮಹಂತ ಯತಿವರ್ಯರನ್ನ ಸ್ಮರಣೆ ಮಾಡಿಕೊಂಡು ಪರಮ ಪೂಜ್ಯ ಸಿದ್ಧಗಂಗೆಯ ದಾಸೋಹದ ತ್ರಿವಿಧ ದಾಸೋಹ ಮೂರ್ತಿಗಳಾಗಿರುವಂತಹ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ದಾಸೋಹದ ಪೂರ್ವ ದಿನವಾಗಿರುವಂತಹ ಇಂದು ಈ ಭಾಗದ ನಮ್ಮೆಲ್ಲರ ಪರಮ ಪೂಜ್ಯರಾಗಿರುವಂತಹ ಹಾಲ್ವಿ ಕರ್ಚಿಗನೂರು ಹಲವಾರು ಮಠಗಳ ಒಡೆಯರಾಗಿರುವಂತಹ ಎಲ್ಲರ ಮಾತೃ ಗುರುಗಳು, ಭಕ್ತರ ಬಗ್ಗೆ ಅಪಾರವಾದಂತಹ ಕಾಳಜಿಯ ವಹಿಸಿರುವಂತಹ ನಿರಂಜನ ಪ್ರಣವ ಸ್ವರೂಪ ಅಭಿನವ ಮಹಂತ ಮಹಾಸ್ವಾಮಿಗಳ ಶ್ರೀಚರಣದ ಅನಂತ ಪ್ರಣಾಮಗಳನ್ನು ಅರ್ಪಿಸಿ, ಆತ್ಮೀಯರು ಸದಾಕಾಲ ಪರಮ ಪೂಜ್ಯರ ಇಂಥ ಭವ್ಯ ದಿವ್ಯ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿ ಸಲಹೆ ಸೂಚನೆ ನೀಡುತ್ತಿರುವಂತಹ ಬಟಕೂರ್ಕಿಯ ಚೌಕೇಶ್ವರ ಮಠದ ಒಡೆಯರಾಗಿರುವಂತಹ ಮನ್ನಿರಂಜನ ಪ್ರಣವ ಸ್ವರೂಪ ಬಸವಲಿಂಗ ಮಹಾಸ್ವಾಮಿಗಳ ಶ್ರೀಚರಣದಲ್ಲಿ ಅನಂತ ಪ್ರಣಾಮಗಳನ್ನು ಅರ್ಪಿಸಿ, ಹಾಗೆ ಆರಂಭದಲ್ಲಿ ನಮ್ಮೆಲ್ಲರಿಗೆ ಸಂಗೀತದ ಸುಧೆಯನ್ನ ತಮ್ಮ ಗಾನದ ಮುಖಾಂತರ ನೆರವೇರಿಸಿರುವಂತಹ ಎಲ್ಲ ಕಲಾವಿದ ಬೆಳಗಿದವರಲ್ಲಿ, ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಚಾಣಕ್ಯನವರು ನಿಮಿತ್ತವಾಗಿಟ್ಟುಕೊಂಡು ಉಳಿದೆಲ್ಲ ಸದ್ಭಕ್ತರ ಗ್ರಾಮಗಳ ಸದ್ಭಕ್ತರ ಸಹಯೋಗದಲ್ಲಿ ನಡೆದುಕೊಂಡು ಬರ್ತಾ ಇರುವಂತಹ ಪರಮ ಪೂಜ್ಯ ಹಾಲ್ವಿಯ ಮಹಂತ ಮಹಾಸ್ವಾಮಿಗಳವರ 58ನೇ ಹುಟ್ಟುಹಬ್ಬ ಹಾಗೆ 124ನೆಯ ತುಲಾಭಾರ ಕಾರ್ಯಕ್ರಮವನ್ನ ಅತ್ಯಂತ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿ ತನು ಮನ ಧನದ ಸೇವೆಯಿಂದ ಮಾಡಿರುವಂತ ಎಲ್ಲ ದಾಸೋಹಿಗಳೇ, ಹಾಗೆ ಹಳೆ ವಿದ್ಯಾರ್ಥಿಯ ಸಮಸ್ತ ವಿದ್ಯಾರ್ಥಿ ಬಳಗವೇ, ಮಾತೃದ ತಾಯಿಂದರೇ, ಮುದ್ದು ಮಕ್ಕಳೇ, ಪ್ರತಿಯೊಬ್ಬರ ಅಂತರಂಗದಲ್ಲಿ ನೆಲೆಸಿರುವಂತಹ ಶಿವನಿಗೆ ಶರಣಾರ್ಥಿಗಳು. ಇದೀಗ ತಾನೇ ಪರಮ ಪೂಜ್ಯರ ಹುಟ್ಟುಹಬ್ಬವನ್ನ ನಾವೆಲ್ಲರೂ ಕಣ್ತುಂಬಿಕೊಂಡಿವಿ. ನೀವು ನಿಮ್ಮ ಮನೆಗಳಲ್ಲಿ ಹುಟ್ಟುಹಬ್ಬನ್ನ ಆಚರಣೆ ಮಾಡ್ತೀರಾ, ಮಕ್ಕಳ ಹುಟ್ಟುಹಬ್ಬನ್ನ ಆಚರಣೆ ಮಾಡ್ತೀರಾ. ಅಲ್ಲಿಯೇ ನಡೆಯುವಂತಹ ಹುಟ್ಟುಹಬ್ಬಕ್ಕೂ ಇಲ್ಲಿಯೇ ನಡೆಯುವಂತಹ ಹುಟ್ಟುಹಬ್ಬಕ್ಕೂ ಬಹಳ ವ್ಯತ್ಯಾಸ ಇದೆ. ಆದರೆ ಮುಗ್ಧವಾಗಿರುವಂತಹ ಮಕ್ಕಳ ಭಾವನೆಯಲ್ಲಿ ಹೇಗಿದೆ ಅಂತಂದ್ರೆ, ಹೇಗೆ ಮನೆಯಲ್ಲಿ ಆ ಕೇಕ್ ಕತ್ತರಿಸಿದ ನಂತರ ಯಾವ ರೀತಿಯಾಗಿ ಏನು ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುವಂತ ಮಗು ಎದುರಿನವರಿಗೆ ಇರುವಂತಹ ವ್ಯಕ್ತಿಗಳಿಗೆ, ತನ್ನ ಸ್ನೇಹಿತರಿಗೆ ಹೇಗೆ ಕೇಕ್ ಅನ್ನ ತಿನ್ನಿಸ್ತದೋ ಹಾಗೆ ಆ ಮಗು ಏನಂತಂದ್ರೆ, ಒಂದು ಮಗು ಇಲ್ಲಿ ಪರಮ ಪೂಜ್ಯರಿಗೆ ಕೇಕ್ ಅನ್ನ ಕೊಡುವಂತ ಒಂದು ಭಾವನೆ ಇದೆಯಲ್ಲ, ಸದ್ಭಾವ ಇದೆಯಲ್ಲ, ಏನು ಅರಿಯದಿರುವಂತಹ ಮಕ್ಕಳಿಗೆ ಇದೆಯಲ್ಲ, ಅದು ನಿಜವಾದಂತಹ ಏನಂತಂದ್ರೆ ಪ್ರೀತಿ, ಗೌರವ. ಒಂದು ಕಡೆಗೆ ಒಂದು ನೋಡಿದ್ರಂದ್ರೆ ನಾವೆಲ್ಲರೂ ಸಹ ಅಂತಾರೆ ಆ ರೀತಿಯಾಗಿರುವಂತಹ ಬಾಲ್ಯದಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಆ ಮುಂದಿನ ದಿನಗಳಲ್ಲಿ ಆ ಮಕ್ಕಳು ನೆನಪು ಮಾಡಿಕೊಳ್ತಾರೆ. ಪರಮ ಪೂಜ್ಯರ ಹುಟ್ಟ ಹಬ್ಬದಲ್ಲಿ ನಾವೆಲ್ಲರೂ ಸಹ ಕೇಕ್ ಅನ್ನು ತಿಂದು ಅವರ ಕೃಪಾಶೀರ್ವಾದವನ್ನ ಪಡೆದಿವಿ ಅನ್ನುವಂತ ಒಂದು ಮಾತನ್ನ ಅವರು ಯಾವತ್ತೂ ಸಹ ಮರಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಪುಣ್ಯದ ಕಾರ್ಯವನ್ನ ನೀವೆಲ್ಲರೂ ಸಹ ಅಂತಾರೆ ಪರಮ ಪೂಜ್ಯರ ಹುಟ್ಟ ಹಬ್ಬದೊಂದಿಗೆ ಮಾಡ್ತಾ ಇರುವಂತದ್ದು ಅಷ್ಟೇ ಖುಷಿ ಅನ್ನುವಂಥದ್ದು. ಇಲ್ಲಿ ಒಂದು ರೀತಿಯಲ್ಲಿ ಪರಮ ಪೂಜ್ಯರ ಹುಟ್ಟ ಹಬ್ಬದ ಈ ನಿಮಿತ್ತ ಏನಂತಂದ್ರೆ, ಒಂದು ರೀತಿಯಲ್ಲಿ ಅವರು ಅದು ಯಾವುದು
ಕೊಡದೇ ಇರಬಹುದು, ಆದ್ರೆ ಅವರ ಹುಟ್ಟುಹಬ್ಬ ಅಂತಂದ್ರೆ ನಮ್ಮೆಲ್ಲರಿಗೆ ನಿಜವಾಗ್ಲೂ ಸಹ ಅಂತಂದ್ರೆ ಇದು ಸಾರ್ಥಕತೆಯನ್ನ 58 ವರ್ಷ ಲೋಕದ ಕಲ್ಯಾಣಕ್ಕಾಗಿ ಇಡೀ ಬದುಕನ್ನ ಆ ರೀತಿಯಾಗಿ ಸವಿಸಿದಂತಹ ಶ್ರೇಯಸ್ಸು ಪರಮ ಪೂಜ್ಯರಿಗೆ ಸಲ್ತದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ಸಾಮಾನ್ಯವಾಗಿ ಯಾವುದರಿಂದ ನಾವು ಈ ಹುಟ್ಟು ಹಬ್ಬನ್ನ ಆಚರಣೆ ಮಾಡ್ತೀವಿ ಅಂದ್ರೆ ಸಂಖ್ಯೆಯಿಂದ 1, 2, 3, 4 ಹೀಗೆ 100 ವರ್ಷಗಳಿಂದ ಏನಂತಂದ್ರೆ ಸಂಖ್ಯೆಯಿಂದ ಅಳಿತೀವಿ. ಇಲ್ಲಿ ಪರಮ ಪೂಜ್ಯರ ಏನು ಈ ಸಂಖ್ಯೆಯಿಂದ ಅಳೆಯುವಂಥದ್ದೆಲ್ಲ ಇಲ್ಲಿ ಭಾರತೀಯ ತತ್ವ ಪರಂಪರೆಯನ್ನ ಅವರು ಅಧ್ಯಯನ ಮಾಡಿದಂತವರು, ಇಡೀ ಭಾರತೀಯ ಪರಂಪರೆಯನ್ನ ತತ್ವಜ್ಞಾನವನ್ನ ಅಧ್ಯಯನ ಮಾಡಿದಂತವರು, ಆ ಪರಂಪರೆಯಂತೆ ಅವರು ಸಾರ್ಥಕ ಬದುಕನ್ನ ಬದುಕಿದಂತವರು. ಕೇವಲ ಅಧ್ಯಯನ ಮಾಡುವಂಥದ್ದು ಮುಖ್ಯ ಅಲ್ಲ, ಆ ಭಾರತೀಯ ತತ್ವ ಪರಂಪರೆಯಂತೆ ಅವರು ಸಾರ್ಥಕ ಬದುಕನ್ನ ಇಲ್ಲಿ ಕಳೆದಂತವರು. ಹಾಗೆ ಅರಿವಿನ ಆಳದಿಂದ ನಮ್ಮೆಲ್ಲರ ಬಾಳಿಗೆ ಆ ಜ್ಞಾನದ ಅಮೃತವನ್ನ ಉಣಿಸಿದಂಥದ್ದು ಪರಮ ಪೂಜ್ಯರಿಗೆ ಸಲ್ಲುತ್ತದೆ ಅನ್ನುವಂಥದ್ದು. ಹಾಗೆ ಈ ಎಲ್ಲ ಏನಂತಾರೆ ಈ ರೀತಿಯಾಗಿ ಅವರ ಹುಟ್ಟುಹಬ್ಬನ ನಾವು ಆಚರಣೆ ಮಾಡ್ತೇವೆ. ಹಾಗೆ ಅವರ ಆಯುಷ್ಯ ಅಂತಂದ್ರೆ ಇಲ್ಲಿ ಕೇವಲ 58 ವರ್ಷ ಇಲ್ಲಿ ಮುಖ್ಯ ಅಲ್ಲ, ಆರೋಗ್ಯದಿಂದ ಸ್ವತಂತ್ರ ವಿಚಾರದೊಂದಿಗೆ ಬದುಕನ್ನ ತಾವು ಕಟ್ಟಿಕೊಳ್ತಾ ಮತ್ತೊಬ್ಬರಿಗೆ ಆ ಬದುಕನ್ನ ನಡೆಸುವಂತ ಮಾರ್ಗದರ್ಶನ ಮಾಡುವಂತದ್ದು. ಹಾಗೆ ತಾವು ಸ್ವತಃ ಯಾವುದೇ ಕಾಯಿಲೆಗಳು ಇಲ್ಲದೆ ಬದುಕುವಂಥದ್ದು, ಹಾಗೆ ಮತ್ತೊಬ್ಬರಿಗೆ ಯಾವುದೇ ಕಾಯಿಲೆ ರೋಗ ರುಜಿನಗಳನ್ನು ಇಲ್ಲದ ಹಾಗೆ ಬದುಕುವಂತೆ ಅವರು ಬದುಕಿರುವಂತದ್ದು ಅವರ ಆರೋಗ್ಯದ ಏನು ವಿಧಾನ ಅನ್ನುವಂಥದ್ದು. ಹಾಗೆ ಅನುಭವದ ಗಾಢತೆ, ಇಲ್ಲಿ ಅವರ ಒಟ್ಟು ಬದುಕು ಅಂತಂದ್ರೆ ಯಾವುದೇ ಇಲ್ಲಿ ಯಾಂತ್ರಿಕತೆ ಇಲ್ಲ, ಇಲ್ಲಿ ಎಲ್ಲವೂ ಸಹ ಸಹಜತೆ ಇರುವಂತದ್ದು. ಪ್ರತಿಯೊಂದು ಸಹ ಏನಂತಾರೆ ಬದುಕಿನ ಪ್ರತಿಯೊಂದು ವಿಚಾರಗಳು ಅರಿತು ಬದುಕುವಂತ ಕ್ಷಣಗಳು. ಹಾಗೆ ಅವರು ಪ್ರತಿ ಕ್ಷಣಗಳು ಸಹ 58 ವರ್ಷ ಇದೆಯಲ್ಲ, ಅದು ಬದುಕಿ ಮತ್ತೊಬ್ಬರಿಗೆ ಬೆಳಕನ್ನು ನೀಡುವಂತದ್ದು, ಹಾಗೆ ಧೈರ್ಯವನ್ನು ನೀಡುವಂತದ್ದು. ಹಾಗೆ ಅವರ ಸಾರ್ಥಕತೆ ಬದುಕು ಆಗಿದೆ ಅನ್ನುವಂಥದ್ದು. ಸದಾ ಕಾಲ ಪರೋಪಕಾರದ ವಿಚಾರವನ್ನು ಇಟ್ಟುಕೊಂಡು ಪರಮ ಪೂಜ್ಯರು ಬದುಕನ್ನ ಈ ರೀತಿಯಾಗಿ ಅವರ ಬದುಕಿನ ಮೌಲ್ಯಮಾಪನ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಆನಂದ ಮತ್ತು ಶಾಂತಿಯನ್ನ, ಹೊರಗೆ ಹೇಗೆ ಮನಸ್ಸಿನ ಶಾಂತಿಯನ್ನ ಹಾಗೆ ಒಳಗಿನ ಶಾಂತಿಯನ್ನ ಅವರು ಸದಾ ಕಾಲ ಅನುಭವಿಸ್ತಾ, ಹಾಗೆ ಸಮತೋಲನ ಸಂತೃಪ್ತಿಯ ಬದುಕನ್ನ ತಾವು ಅನುಭವಿಸ್ತಾ ಈ ಲೋಕಕ್ಕೆ ನೀಡಿದಂತಹ ಶ್ರೇಯಸ್ಸು ಪರಮ ಪೂಜ್ಯರಿಗೆ ಸಲ್ತದೆ ಅನ್ನುವಂಥದ್ದು. ಹಾಗೆ ಆತ್ಮೋನ್ನತಿಯನ್ನ ಅವರು ಸಾಧಿಸಿರುವಂತದ್ದು. ಆತ್ಮಜ್ಞಾನ ಬೆಳೆಯುವಂಥದ್ದೇ ಏನಂತಂದ್ರೆ ಅದು ಸಾರ್ಥಕ ಆಯುಷ್ಯ. ಎಲ್ಲಿ ಆತ್ಮೋನ್ನತಿ ಆತ್ಮಜ್ಞಾನ ಇಲ್ಲ ಅಂತಂದ್ರೆ ಆ ಆಯುಷ್ಯ ನಿರರ್ಥಕ, ಆ ಆಯುಷ್ಯ ನಿರರ್ಥಕ ಅನ್ನುವಂಥದ್ದು. ಹಾಗೆ ಅವರ ಬದುಕು ಇಡೀ ವರ್ಷವೂ ಸಹ ಇವತ್ತು ನಾವೇನಂದ್ರೆ ಸಾಂಕೇತಿಕವಾಗಿ 58ನೇ ವರ್ಷ ಆಚರಣೆ ಮಾಡಿದ್ದೇವೆ, ಆದ್ರೆ ಇದು ಒಂದ್ ದಿವಸ ಮಾಡಿದ್ರೆ ಸಾರಂಗಿಲ್ಲ. ಪರಮ ಪೂಜ್ಯರ ಸಂದೇಶ, ಅವರ ಏನು ನುಡಿ ಸಂದೇಶ ಇದೆಯಲ್ಲ, ಅವರ ಹಾಕಿಕೊಟ್ಟುವಂತಹ ಮಾರ್ಗದರ್ಶನ ಇದೆಯಲ್ಲ, ಅದು ನಿತ್ಯ 58 ವರ್ಷ ಮುಂದಿನ 59 ವರ್ಷಗಳು ಬರುವವರೆಗೂ ಸಹ ಅದು ನಮಗೆ ಬದುಕಿನ ಇಟ್ಕೊಳ್ಳಿಕ್ಕೆ ಸಹಕಾರಿಯಾಗಬೇಕು. ಹಾಗೆ ಅವನು ನಾವೆಲ್ಲರೂ ಸಹ ನಡಿಬೇಕು ಅನ್ನುವಂಥದ್ದು. ಒಟ್ಟಾರೆಯಾಗಿ ಈ ರೀತಿಯಾಗಿ ಅರಿವು, ಆರೋಗ್ಯ, ಮಾನವೀಯತೆ, ಸದಾಕಾಲ ಉಪಯುಕ್ತವಾದಂತಹ ಬದುಕನ್ನ, ಸದಾಕಾಲ ಈ ಜಗತ್ತಿಗೆ ಉಪಯುಕ್ತವಾಗುವಂತಹ ಮಾಹಿತಿಯನ್ನ, ಸಂದೇಶವನ್ನ, ಆಶೀರ್ವಚನವನ್ನ ನೀಡುವಂತಹ ಶ್ರೇಯಸ್ಸು ಪರಮ ಪೂಜ್ಯರ ಆಗಿದೆ. ಹಾಗೆಲ್ಲ ನಿಜವಾಗ್ಲೂ ಸಹ ಅಂತಂದ್ರೆ ಚಾಣಕ್ಯನ ವಿದ್ಯಾರ್ಥಿಗಳು ಎಂತಹ ಚಾಣಕ್ಷಿಕರು ಅಂತಂದ್ರೆ ಪರಮ ಪೂಜ್ಯರ ಏನು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವ ಮುಖಾಂತರ ನಮ್ಮೆಲ್ಲರಿಗೆ ಒಂದಿಷ್ಟು ಬದುಕಿಗೆ ಬೆಳಕಿನ ಜ್ಞಾನವನ್ನು ಹಂಚಿಕೊಳ್ಳುವಂಥದ್ದು. ಇಲ್ಲಿ ಏನೋ ಈಗ ತಾನೇ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ಪೂರ್ವದಲ್ಲಿ ಜ್ಯೋತಿಯನ್ನ ಬೆಳಗಿಸಿದೀವಲ್ಲ, ಇದು ಕೆಲವು ಕ್ಷಣ ಇರ್ತದೆ. ಆದ್ರೆ ಪರಮ ಪೂಜ್ಯರು ಕೊಡುವಂತ ಏನು ನುಡಿ ಸಂದೇಶ, ಆಶೀರ್ವಚನ ಇದೆಯಲ್ಲ, ಇಡೀ ಬದುಕಿನ ಕೊನೆಯ ಗಳಿಗೆವರೆಗೆ ಇರ್ತದೆ ಅನ್ನುವಂಥದ್ದನ್ನ ನಾವಿಲ್ಲಿ ಸ್ಮರಣೆ ಮಾಡಬೇಕಾಗತ್ತೆ. ಅಂತಹ ಸಾರ್ಥಕತೆಯ ಬದುಕನ್ನ ಪರಮ ಪೂಜ್ಯರು ಸವಿಸಿದ್ದಾರೆ. 58 ವರ್ಷ
ಇನ್ನೇನು 59 60 ವರ್ಷ ಬರ್ತದೆ. ಎಂತಹ ಒಂದು ಸಂಭ್ರಮ ಆ ದಿನಗಳಲ್ಲಿ ನಾವೆಲ್ಲರೂ ಸಹ ನೋಡ್ಬೇಕಾಗತ್ತೆ, ಆಚರಣೆ ಮಾಡಬೇಕಾಗತ್ತೆ. ಅಂತ ಒಂದು ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನ ಮಾಡುವಂತಹ ಏನು ಸಂದರ್ಭವನ್ನ ಪರಮ ಪೂಜ್ಯರು ಹಾಲ್ವಿ ಎಲ್ಲ ಗುರು ಪರಂಪರೆ ನಮ್ಗೆಲ್ಲ ಕರುಣಿಸಲಿ. ಹಾಗೆ ಏನು ಈ ದಿನ ಎಲ್ಲ ಕಾರ್ಯಕ್ರಮಗಳನ್ನ ನೆರವೇರಿಸಿಕೊಂಡು ಬರ್ತಾ ಇರುವಂತ ವಿಶೇಷವಾಗಿ ರಕ್ತದಾನದ ಶಿಬಿರ ಇದು ಸಾಮಾನ್ಯ ಅಲ್ಲ, ಇದು ದೊಡ್ಡ ಕೆಲಸ ಅನ್ನುವಂಥದ್ದು. ಎಂದೋ ಯಾವ ಕ್ಷಣದಲ್ಲಿ ಏನು ಹೆರಿಗೆ ಆಗುವಂತ ತಾಯಿ ಈ ಕ್ಷಣದಲ್ಲಿ ರಕ್ತದ ಕೊರತೆಯಿಂದ ಸಾಯುವಂತ ಸಂದರ್ಭದಲ್ಲಿ ನೀವು ಕೊಡುವಂತ ಏನು ಆ ರಕ್ತ ಇದೆಯಲ್ಲ, ಆ ತಾಯಿಯನ್ನ ಮತ್ತೆ ಮರುಜನ್ಮವನ್ನ ನೀಡುವಂತ ಶಕ್ತಿ ಯಾವುದಕ್ಕಿದೆ ಅಂತಂದ್ರೆ ರಕ್ತದಾನಕ್ಕೆ. ಹಾಗಾಗಿ ನೀವೆಲ್ಲರೂ ಸಹ ಆರೋಗ್ಯವಂತ ಮಹಿಳೆ ಮತ್ತು ಪುರುಷರು, ಗಂಡ್ಮಕ್ಳು ಹೆಣ್ಮಕ್ಳು, ನೀವು ಆರೋಗ್ಯವಂತಿರೋರು ಪ್ರತಿಯೊಬ್ಬರು ಸಹ 6 ತಿಂಗಳಿಗೆ ಒಂದ್ಸರಿ ರಕ್ತವನ್ನ ಕೊಟ್ಟರೆ ನಿಮ್ಮ ದೇಹದಲ್ಲಿ ಹೊಸ ರಕ್ತ ಬರ್ತದೆ. ನೀವು ಹೊಸದಾಗಿರುವಂತಹ ಆರೋಗ್ಯಪೂರ್ಣವಾದಂತಹ ಶಕ್ತಿಯನ್ನ ಪಡ್ಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ನಾವ್ ಯಾರು ಸಹ ಅಂತಂದ್ರೆ ಈ ಭೂಮಿಯ ಮೇಲೆ, ಈ ಸೃಷ್ಟಿಯ ಮೇಲೆ ರಕ್ತವನ್ನ ಮರುಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಭಗವಂತ ನಾವು ತೆಗೆದುಕೊಳ್ಳುವಂತ ಆಹಾರ, ನಾವು ತೆಗೆದುಕೊಳ್ಳುವಂತ ಈ ಪರಿಸರದ ವಾತಾವರಣದಿಂದನೇ ಆ ರಕ್ತ ಉತ್ಪಾದನೆಗೆ ಸಾಧ್ಯ ಇದೆ. ಆ ಹಿನ್ನೆಲೆಯಲ್ಲಿ ಅಂತ ಅಮೂಲ್ಯವಾಗಿರುವಂತ ಮತ್ತೊಂದು ಜೀವವನ್ನ ಉಳಿಸುವಂತ ಎಲ್ಲಾ ದಾನಗಳಲ್ಲಿ ಶ್ರೇಷ್ಠವಾಗಿರುವಂತ ರಕ್ತದಾನವನ್ನ ಈ ಪ್ರತಿ ವರ್ಷವೂ ಸಹ ಮಾಡ್ತಾ ಇರುವಂತದ್ದು ಅಷ್ಟೇ ದೊಡ್ಡ ಕಾರ್ಯ. ಅಂತ ಕಾರ್ಯಕ್ಕೆ ಪರಮ ಪೂಜ್ಯರ ಮಾರ್ಗದರ್ಶನ ಸದಾಕಾಲ ಇರ್ಲಿ ಅನ್ನುವಂಥದ್ದು ಮತ್ತೊಂದ್ಸರಿ ಹೇಳುವಂಥದ್ದು. ಇಂಥ ಕಾರ್ಯಕ್ರಮಗಳು ನಿಜವಾಗ್ಲೂ ಸಹ ಎಲ್ಲ ಕಾಲಕ್ಕೂ ಎಲ್ಲ ಸಂದರ್ಭದಲ್ಲಿಯೂ ಸಹ ಮಾದರಿಯಾಗಿರ್ತವೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಇಂಥ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರ ಹಾಲ್ವಿಯ ಪರಂಪರೆ, ಎಲ್ಲ ಗುರು ಪರಂಪರೆ ಶಿವಕುಮಾರ ಮಹಾಸ್ವಾಮಿಗಳ ಕೃಪಾಶೀರ್ವಾದ ಹಿರಿಯಾಗ ಅಂತ ಅರಿಸ್ತಾರೆ ನಮ್ಮ ಮಾತುಗಳು. ಪೂಜ್ಯ ಶ್ರೀ ಅಭಿನವ ಮಹಾಂತ ಮಹಾಸ್ವಾಮಿಗಳವರ ಶಿವಯೋಗ ಸೇವೆಯನ್ನ ತಮ್ಮ ಆಶೀರ್ವಚನದಲ್ಲಿ ವರ್ಣಿಸಿ ರಕ್ತದಾನದ ಮಹತ್ವವನ್ನು ತಿಳಿಸಿಕೊಟ್ಟಂತಹ ಬಸವಭೂಷಣ ಮಹಾಸ್ವಾಮಿಗಳಿಗೆ ದೀರ್ಘ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೀಗ ಈ ಭವ್ಯ ಘನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಶ್ರೀಮ ನಿರಂಜನ ಪ್ರಣಾಮ ಸ್ವರೂಪಿ ಬಸವಲಿಂಗ ಮಹಾಸ್ವಾಮಿಗಳು ಚೌಕೇಶ್ವರ ಮಠ ಕಟಗುರ್ಕಿ ಪರಮ ಪೂಜ್ಯರಿಂದ ಇದೀಗ ಆಶೀರ್ವಚನ ಅಮೃತವಾಣಿ ದಯಪಾಲಾಗುತ್ತದೆ. ಶಾಂತಿ ರೀತಿಯಿಂದ ಆಲಿಸಬೇಕೆಂದು ಸರ್ವ ಸದ್ಭಕ್ತರಿಗೆ ವಿನಂತಿ ಮಾಡಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನರು ಏಲ್ಕೆ ಸುಲಭೋಪಾಯದಿಂದ ಎದುರಿಟ್ಟು ಬಾಯಸ್ಥಳಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತನೇ ಕಾಯನು ಪಾವನವು ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣು ಶರಣಾರ್. ಪ್ರಥಮದಲ್ಲಿ ಬಸವಾದಿ ಪ್ರಮತರನ್ನ ಎನ್ನ ಆರಾಧ್ಯ ಗುರುವನ್ನ ಹಾಲ್ವಿ ಮಹಂತೇಶನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಸಿದ್ಧಗಂಗಾ ಶ್ರೀಗಳ ಜನ್ಮ ಜಯಂತಿ ಅಂಗವಾಗಿ ದಾಸೋಹ ದಿನವನ್ನು ಆಚರಿಸತಕ್ಕಂತ ದಾಸೋಹ ದಿನ ಹಾಗೂ ಪರಂ ಪೂಜ್ಯರು ಅನುಭಾವಿಗಳು ಈ ಭಾಗದ ಆರಾಧ್ಯ ದೈವರಾಗಿರ್ತಕ್ಕಂಥ ಪೂಜ್ಯ ಶ್ರೀಮನಿರಂಜನ ಪ್ರಣವ ಸ್ವರೂಪಿ ಅಭಿನವ ಮಹಂತ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿಯವರೆಗೆ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಆಶೀರ್ವಚನವನ್ನು ಮಾಡಿದ ಬಸವಭೂಷಣ ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಗವಾಯಿಗಳವರೇ, ಯಾವತ್ತು ಮಹಾಂತೇಶನ ಭಕ್ತರೇ, ಮಹಾಜನಗಳೇ, ಮಾತಿಯರೇ, ನಿಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ. ಇವತ್ತಿನ ದಿವಸ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಈ ಭಾಗದೊಳಗೆ. ಯಾರಿಂದರೆ ಇದು ಹಬ್ಬದ ವಾತಾವರಣ ಯಾಕೆ ನಿರ್ಮಾಣ ಆಯ್ತು ಗೊತ್ತಿಲ್ಲ ಯಾರಿಗೆ. ನಿಮ್ಮ ಮನ್ಯಾಗ ನಿಮ್ಮ ಮಕ್ಕಳು ಹುಟ್ಟಾಪ ಮಾಡ್ಬೇಕಾದ್ರು ಎಷ್ಟು ಹುರುಪಿನಿಂದ ಇರ್ತಾರಲ್ಲ ನೀವು. ನಿಮ್ಮ ಮನೆಯೊಳಗ ನಿಮ್ಮ ಮಗನ ಹುಟ್ಟಾಪ ಮಾಡ್ಬೇಕಾದ್ರೆ ಮುಂಜಾನೆ ಹಿಡಿದು ಸಾಯಂಕಾಲ ಮಠ ಇವತ್ತು ನನ್ನ ಮಗನ ಹುಟ್ಟಾಪ ಐತ್, ನನ್ನ ಮಗನ ಹುಟ್ಟಾಪ ಐತ್ ಅಂತ ಎಲ್ಲಾ ಓನಿಗೆ ಹೇಳಿ ಸಾಯಂಕಾಲ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡ್ತಾರೆ. ಹೌದಲ್ಲ? ಹಂಗ ಇವತ್ತು ನೀವು ಯಾರು ಹುಟ್ಟಹಬ್ಬ ಮಾಡಾಕತ್ತೀರ ಅಂತಂದ್ರ
ಈ ಭಾಗದ ನಡೆದಾಡುವ ದೇವರಾಗಿರ್ತಕ್ಕಂಥ ಶ್ರೀಮನಿರಂಜನ ಪ್ರಣವ ಸ್ವರೂಪಿ ಅಭಿನವ ಮಹಂತ ಮಹಾಸ್ವಾಮಿಗಳವರ ಹುಟ್ಟಹಬ್ಬ ಮಾಡಾಕತ್ತೀರ ಅಂದ ಮೇಲೆ ನಿಮಗ ಅಷ್ಟು ಖುಷಿ ಐತಿ ಅಂದ ಮೇಲೆ ಅವ್ರಿಗೆ ತಂದೆ ತಾಯಿ ಯಾರು ಹೇಳ್ರಿ? ತಂದೆ ತಾಯಿನ ಇಲ್ಲ ಅವ್ರಿಗೆ. ಸಮಾಜಕ್ಕಾಗಿ ಹುಟ್ಟಿ ಬಂದವ್ರ ಅಂದ್ರ ಮೇಲೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ತಾಯಿ ತಂದೆ ಯಾರಪ್ಪ ಅಂತಂದ್ರ ಅವ್ರಿಗೆಲ್ಲ ಸಮಾಜ 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 ಸಮಾಜದವ್ರೆಲ್ಲರೂ ಕೂಡ್ಕೊಂಡು ಇವತ್ತು ಅವ್ರು ಹುಟ್ಟಹಬ್ಬ ಮಾಡಾಕತ್ತೀರಿ. ನೀವು ಅವ್ರಿಗೇನು ಹುಟ್ಟಹಬ್ಬ ಆಚರಣೆ ಮಾಡ್ಕೊಳ್ಳೋದು ಅವಶ್ಯ ಇಲ್ಲ, ಅವ್ರು ಮಾಡ್ರಿ ಅಂತ ಯಾರಿಗೂ ಹೇಳಿದಲ್ಲ. ಆದ್ರ ಪೂಜ್ಯರು ಹುಟ್ಟಹಬ್ಬ ಆಚರಣೆ ಮಾಡಿದೀವಪ್ಪ ಅಂತಂದ್ರೆ ನಮಗೊಂದು ಖುಷಿ ಅಂತೇಳಿ ನಮ್ಮ ಚಾಣಕ್ಯನೂರಿನ ಯುವಕರು ಬಹಳ ಅದ್ದೂರಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಬಂದಿದ್ದಾರೆ. ಪೂಜ್ಯರ ಬಗ್ಗೆ ಆಗಲೇ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಹೇಳಿದ. ಅಭಿನವ ಮಹಂತ ಮಹಾಸ್ವಾಮಿಗಳು ನಾವು ಕೂಡಿಕೊಂಡು ಧಾರವಾಡ ಮುರುಘಾ ಮಠದಾಗ ಓದಾಕತ್ತಿದ್ದೀವಿ. MA ಓದ್ತಿದ್ದೇವಾಗ. ಅವರು MA ತತ್ವಶಾಸ್ತ್ರ, ನಮ್ದು MA ಕನ್ನಡ. ಓದುವಂತ ಸಮಯದೊಳಗ ಹಾಲ್ವಿ ಭಕ್ತರು ಹಾಗೂ ಹಿಂದಿನ ಚಿಕಲ್ ಪರಿವಿಯ ವಿರೂಪಾಕ್ಷ ಮಹಾಸ್ವಾಮಿಗಳು ಕೂಡಿಕೊಂಡು ಧಾರವಾಡ ಮುರುಘಾ ಮಠಕ್ಕೆ ಬಂದರು. ಅವ್ರು ಈ ಭಾಗಕ್ಕೆ ಬರುವುದಕ್ಕೆ ನಿಮ್ಮೆಲ್ಲರ ಭಾಗ್ಯ ಪಾವನವಾಗ್ಲಿಕ್ಕೆ ಏನ್ ಕಾರಣ ಅನ್ನೋದಕ್ಕೆ ಒಂದು ಸ್ವಲ್ಪದರಲ್ಲಿ ಹೇಳ್ತಾರೆ. ಎಲ್ಲಾರು ಕೂಡ್ಕೊಂಡು ಅಲ್ಲಿಗೆ ಬಂದ್ರು. 7-8 ಮರದೇವ್ರುಗಳು ಇದ್ರಲ್ಲೆಲ್ಲ ಇದ್ದಾಗ ಒಬ್ಬೊಬ್ಬರನ್ನ ಕರೆಸಿದ್ರು, ಒಬ್ಬರು ನೋಡಿದ್ರು, ಒಬ್ಬೊಬ್ಬರನ್ನ ಕರೆಸಿದ್ರು, ನೋಡಿದ್ರು. ಕೊನೆಗೆ ಯಾರ ಪಾಳೆ ಬಂತಂದ್ರೆ ಈಗ ಏನು ನಡೆದಾಡುವ ದೇವರಾಗಿ ಕುಂತಾರಲ್ಲ, ಇಲ್ಲಿ ಅಭಿನವ ಮಹಂತ ಮಹಾಸ್ವಾಮಿಗಳು ಕರೆಸಿದ್ರು, ನೋಡಿದ್ರು. ವಿರೂಪಾಕ್ಷ ಮಹಾಸ್ವಾಮಿಗಳಿಗೂ ಕೂಡ ಮನಸ್ಸಿಗೆ ಬಂತು, ಹಾಲ್ವಿ ಭಕ್ತರಿಗೂ ಕೂಡ ಮನಸ್ಸಿಗೆ ಬಂತು. ಬಂದ ಮೇಲೆ ಅವ್ರು ನೋಡಿ ಅವ್ರು ಏನಂತಿದ್ರು, ಭಕ್ತರಿಗೆಲ್ಲ ಪಾಸ್ ಆದ್ಮೇಲೆ ಇನ್ನೊಂದು ವರ್ಷ ನಂದು MA ಐತಿ, ಮುಂದೆ ನಾ PhD ಮಾಡಬೇಕು ಅಂತೇಳಿ ಅವ್ರ ಅಪೇಕ್ಷೆ ಇತ್ತು. ನಮ್ಗೇನ್ PhD ಅಥವಾ ಬೇಡ್ರಿ, ನೀವು ನಮ್ಮ ಮಠಕ್ಕೆ ಬಂದ್ರೆ ಸಾಕು ಅಂತೇಳಿ ಹಾಲ್ವಿ ಭಕ್ತರು ಒಂದು ಪಟ್ಟು ಹೇಳೋರು. ಮುರುಘಾ ಮಠದಾಗ ಅವ್ರು ನೋಡ್ಕೊಂಡು ಮುಂದೆ ಮತ್ತೊಂದು 7-8 ಊರ್ ಕಡೆ ಹೋದ್ರ ಅವ್ರು ಬೆಂಗಳೂರು, ಬನ್ನಾಳಿ ಎಲ್ಲ ಕಡೆ ನೋಡ್ಕೊಂಡು ಬರಾಕ್ ಬಾದ್ರ ಮತ್ತೆ ಇವ್ರಿಗೆ ಹೆಚ್ಚಿನ ಬುದ್ಧಿವಂತರು ಶಾನ್ಯಾರು ಸಿಗ್ತಾರೇನೋ ಅಂತೇಳಿ ಬೆಂಗಳೂರಾಗ ಒಬ್ರನ್ನ ಪಾಸ್ ಮಾಡಿದ್ರು, ಮತ್ತೊಂದೆಲ್ಲ ಕಡೆ ಒಬ್ರನ್ನ ಪಾಸ್ ಮಾಡಿದ್ರು. 3 ಮಂದಿನ ಪಾಸ್ ಮಾಡಿದ್ರ. 3 ಮಂದಿನ ಪಾಸ್ ಮಾಡಿ ಹಾರ್ನಳ್ಳಿ ಅಂತ ಬರ್ತೈತಿ ಕೋಡಿ ಮಠ. ಕೋಡಿ ಮಠದೊಳಗೆ ಹೊತ್ತಿಗೆ ಕೇಳಿದ್ರ ಅವ್ರ ಭಕ್ತರು ಮತ್ತು ವಿರೂಪಾಕ್ಷ ಮಹಾಸ್ವಾಮಿಗಳು. ಹೊತ್ತಿಗೆ ಕೇಳಿದ್ರೆ ಯಾರ ಹೆಸರು ಬರ್ಬೇಕ್ರಿ ಇಲ್ಲಿ? ಅವ್ರಿಬ್ಬರಿಗೂ ಬರ್ಲಿಲ್ಲ, ಅಭಿನವ ಮಹಂತ ಮಹಾಸ್ವಾಮಿಗಳ ಹೆಸರು. ಅಲ್ಲಿಂದ ಹಾಲ್ವಿಗೆ ಬರ್ತಾರ ಅವರೆಲ್ಲ ಕೂಡ್ಕೊಂಡು ಭಕ್ತರು. ಅಲ್ಲಂತರೂ ಕೇಳಿ ಬಂದಿರಿದ್ರು, ನಾವು ಮತ್ತೆ ಕೇಳೋದು ಬೇಡ, ನಮ್ಮ ಗುರುವಾಗಿರ್ತಕ್ಕಂಥ ಮಾಂತೇಶನ ಗದ್ದಿಗೆ ಮುಂದ 3 ಮಂದಿ ಚೀಟಿ ಬರ್ದಾಕು, ಯಾರ ಹೆಸರು ಬರ್ತೈತೆ ಅವ್ರನ್ನ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡೋಣ ಅಂತ ತಿಳ್ಕೊಂಡು ಅಲ್ಲಿ ಭಕ್ತರು ಏನು ಬಂದಿದ್ರಲ್ಲ ಅವ್ರು ಕೂಡ್ಕೊಂಡು ಏನ್ ಮಾಡಿದ್ರಪ್ಪ ಅಂತಂದ್ರ 3 ಚೀಟಿ ಬರ್ದು ಹಾಕಿದ್ರು. ಮಾಂತೇಶನ ಗದ್ದಿಗೆ ಮುಂದ ಅಭಿನವ ಮಹಂತ ಮಹಾಸ್ವಾಮಿಗಳ ಹೆಸರ ಬಂತು. ನೋಡ್ರಿ, ಮಾಂತೇಶ ಸಿಕ್ಕವ್ರನ್ನ ತನ್ನ ಪೀಠಕ್ಕೆ ಕರ್ಕೊಳ್ಳೋದಿಲ್ಲ. ಬಹಳ ಮಂದಿ ಪೈಪೋಟಿ ಇತ್ತ ಆ ಮಠಕ್ಕೆ. ಆದ್ರೆ ಅಭಿನವ ಮಹಂತ ಸ್ವಾಮಿಗಳು ಮಾತ್ರ ನಿರ್ಲಿಪ್ತವಾಗಿತ್ತು. ಮಹಾತ್ಮರ ಬದುಕು ಹೆಂಗಪ್ಪ ಅಂತಂದ್ರೆ ನಿರ್ಲಿಪ್ತ ಜೀವನ. ನನಗೆ ಯಾವುದೂ ಬೇಡಪ್ಪ, ಬೇಕು ಅನ್ನೋ ಜನ ಬಾಳ ಅದಾರ, ಬೇಡ ಅನ್ನೋ ಜನ ಇಲ್ಲ. ಬೇಡ ಅನ್ನುವುದರಲ್ಲಿ ಯಾರಪ್ಪ ಅಂತಂದ್ರೆ ನಮ್ಮ ಅಭಿನವ ಮಹಂತ ಮಹಾಸ್ವಾಮಿಗಳು ಒಬ್ರು ಅನ್ನುವುದರಲ್ಲಿ ಬೇಡ. ಅಭಿನವ ಮಹಂತ ಮಹಾಸ್ವಾಮಿಗಳು ಎಲ್ಲಾ ಭಕ್ತರು ಕೂಡ್ಕೊಂಡು ನಿರ್ಧಾರ ಮಾಡಿ ಧಾರವಾಡ ಮುರುಘಾ ಮಠದ ಮಹಂತಪ್ಪಗಳಿಗೆ ಬಂದು ಕೇಳ್ಕೊಂಡಾಗ, ಇಲ್ರಪ್ಪ ನಾವು ಅವ್ರ ಮರದೇವ್ರನ್ನ ಪಾಸ್ ಮಾಡಿ ನಮ್ಮ ಮಠಕ್ಕೆ ಕಳಿಸ್ಕೊಡ್ರಿ ಅಂದಾಗ ಅವ್ರಿಗೆ ಅಪ್ನಿ ಮಾಡಿಸಿ ಪೂಜ್ಯರನ್ನ ಊರಿಗೆ ಕರ್ಕೊಂಡು ಬರ್ತಾರೆ.
ಹಾಲ್ವಿ ಕರ್ಕೊಂಡು ಬರುವಂತ ಸಂದರ್ಭದೊಳಗ ಊರಾಗ ಉತ್ಸವ ಮಾಡ್ತಾರೆ. ಉತ್ಸವ ಮಾಡ್ಕೊಂಡು ಹಾಲ್ವಿ ಮಠಕ್ಕೆ ಬಂದು ಪೂಜ್ಯರನ್ನ ಕರ್ಕೊಂಡು ಬರ್ತಾರೆ. ಪೂಜ್ಯರು ಬಂದಾಗ ಏನೂ ಇದ್ದಿದ್ದಿಲ್ಲ ಮಠದೊಳಗ, ಶಿವನ ಮನೆ. ಪೂಜ್ಯರು ಬಂದ ಮ್ಯಾಲ ಇವತ್ತು ನಿಮಗ ಗೊತ್ತೈತೆ, ನಾ ಹೇಳೋದು ಏನ್ ಬೇಕಾಗಿಲ್ಲ. ಮಹಾತ್ಮರಂ ನೆನೆಯುವುದೇ ಘನಮುಕ್ತಿ ಪದಂ ಶಿವಾದವ. ಅಭಿನವ್ ಮಹಾಂತ ಮಹಾಸ್ವಾಮಿಗಳವರು ತಮಗಾಗಿ ಏನು ಮಾಡಿಕೊಂಡವ್ರಲ್ಲ. ಅವರು ನಾ ಹುಟ್ಟಿ ಬಂದದ್ದ ಎದ್ರ ಸಂಬಂಧಪ್ಪ, ಸಮಾಜಕ್ಕಾಗಿ ನಾವು ಹುಟ್ಟಿ ಬಂದನಿ, ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಬಯಸ್ತಕ್ಕಂಥವ್ರು ಯಾರಾದ್ರು ಇದ್ರ ಅವ್ರ ಅಭಿನವ್ ಮಹಾಂತ ಮಹಾಸ್ವಾಮಿಗಳವರು ಅನ್ನೋದ್ರಲ್ಲಿ ಎರಡು ಮಾಡ್ತಾರೆ. ಹಾಲ್ವಿ ಹಿಂದಿನ ಮಹಾಂತ ಸ್ವಾಮಿಗಳು ಪುರಾಣದೊಳಗ ಈ ನಾಮಾವಳಿ ಬರ್ದಾರಲ್ಲ, ಅದರೊಳಗೆ ಬರ್ತದ ನೋಡ್ರಿ, ಸತ್ತವರನ್ನ ಬದುಕಿಸಿದ್ದಾರೆ ಅಂತ ಹೇಳಿ. ಅತನಿ ಗಚ್ಚಿನ ಮಠದೊಳಗ ಮುರುಗೇಂದ್ರ ಶಿವಯೋಗಿಗಳು ಅಂತ ಆಗಿ ಹೋದ. ಮುರುಗೇಂದ್ರ ಶಿವಯೋಗಿಗಳು ತಮ್ಮ ಮಠದೊಳಗೆ ಕುಂತಿರ್ತಕ್ಕಂಥ ಸಮಯದೊಳಗೆ ಒಬ್ಬ ಚಿಕ್ಕ ಬಾಲಕ ಮರುಳ ಶಂಕರ ಅಂತ ತೀರ್ಕೊಂಡಿರ್ತಾನೆ. ತೀರ್ಕೊಂಡಾಗ ಮಠದ ಮುಂದೆ ಹಾದು ಸ್ಮಶಾನಕ್ಕೆ ತಗೊಂಡು ಹೊಂಟಿರ್ತಾರ ಆ ಬಾಲಕನ. ಆಗ ಮಠದ ಮುಂದೆ ಹಾದು ತಗೊಂಡು ಹೋಗುವಂತ ಸಮಯದೊಳಗ ಶಿವಯೋಗಿಗಳ ಹತ್ರ ಬಂದು ಕೇಳ್ತಾರೆ, ಯಪ್ಪ ಹುಡುಗ ಸತ್ತಾನ, ಸ್ಮಶಾನಕ್ಕೆ ತಗೊಂಡು ಹೋಗ್ತೀವಿ ಅಂತ ಹೇಳಿ ಶಿವಯೋಗಿಗಳು ಕೇಳ್ಕೊಂಡಾಗ, ಇಲ್ಲಪ್ಪ ಅಮಯಾಕ್ ಸಾಯ್ತಾನ ಅಂತ ಹೇಳಿ ಶಿವಯೋಗಿಗಳು ಒಳಗಿಂದ ಬಂದು ಭಸ್ಮ ಹಚ್ಚಿದ ಕೂಡಲೇ ಆ ಕೂಸ್ ಕಣ್ಣು ತೆಗೆದು ಎಚ್ಚರ ಆಗ್ತದೆ. ಮಹಾತ್ಮರ ಶಕ್ತಿ ಅಂತ. ಅದ ಬಾಲಕ ಮರುಳ ಶಂಕರ ದೇವರಾಗಿ 99 ವರ್ಷ ಶಿವಯೋಗಿಗಳ ಸೇವಾ ಮಾಡಿದ ನಾವು ಕಣ್ಣಾರೆ ಕಂಡೀವು. ಮಹಾತ್ಮರಲ್ಲಿರ್ತಕ್ಕಂಥ ಶಕ್ತಿ. ಅದಕ್ಕೆ ಇವತ್ತು ನಿಜಕ್ಕೂ ಕೂಡ ಚಾಣಕ್ಯನೂರಿನ ಸದ್ಭಕ್ತರು, ಯುವಕರು, ಈ ಭಾಗದ ಎಲ್ಲಾ ಸದ್ಭಕ್ತರು ನೀವು ಮಾಡಿರ್ತಕ್ಕಂಥ ಕಾರ್ಯ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ. ನೀವೆಲ್ಲ ಅಭಿನವ್ ಮಹಾಂತ ಮಹಾಸ್ವಾಮಿಗಳು ನೆನೆಸಿದ್ರಿ ಅಂದ್ರ, ಅಭಿನವ್ ಮಹಾಂತ ಮಹಾಸ್ವಾಮಿಗಳು ಯಾರನ್ನ ನೆನೆಸ್ತಾರಪ್ಪ ಅಂತಂದ್ರ, ಹಾಲ್ವ್ಯಾಗಿರ್ತಕ್ಕಂಥ ಮಹಾಂತ ಸ್ವಾಮಿಗಳ ಹತ್ರ ಏನು ಕೇಳ ಮಾಂತೇಶನಲ್ಲಿ ಅವರು ಬೇಡ್ಕೊಳ್ತಾ ಇದ್ದಾರೆ. ಮಾಂತೇಶನಲ್ಲಿ ನೋಡ್ರಿ, ತಮಗಾಗಿ ಏನು ಬೇಡ್ಕೊಳ್ಳೋದಿಲ್ಲ ಅವರು. ಅಂತವ್ರು ಜೀವನ ಎದಕ್ಕಾಗಿ ಬಂದೈತಪ್ಪ ಅಂತಂದ್ರೆ ಸಮಾಜ ಉದ್ಧಾರ ಮಾಡುವುದರ ಸಲುವಾಗಿ ಅವರು ಪಡ್ಕೊಂಡು ಬಂದಾರ. ತಮಗಾಗಿ ಹುಟ್ಟಿ ಬಂದಿಲ್ಲ, ಅವರು ಸಮಾಜಕ್ಕಾಗಿ ಹುಟ್ಟಿ ಬಂದಾರ. ಅವ್ರು ಯಾವಾಗ್ಲೂ ಕೂಡ ಮಾಂತೇಶ ಅವ್ರ ಮೊದಲ ನಮಸ್ಕಾರ ಮಾಡಕ್ ಹಾಲ್ವಿ ಮಠಕ್ಕೆ ನೀವು ಹೋದ್ರಪ್ಪ ಅಂತಂದ್ರ ಅವ್ರು ಏನ್ ಹೇಳ್ತಾರ್ರಿ, ಮೊದಲು ಗದ್ದಿಗೆ ಹೋಗ್ತಾರೆ, ಆಮೇಲೆ ಇಲ್ಲಿ ಬಾ. ಮೊದಲು ಗದ್ದಿಗೆ ಹೋಗು, ಆಮೇಲೆ ಇಲ್ಲಿ ಬಾ ಅಂದ್ರ ಮಾಂತೇಶಿನ ಮೇಲೆ ಇಟ್ಟಿರ್ತಕ್ಕಂಥವ್ರು ಶ್ರದ್ಧೆ, ನಿಷ್ಠೆ, ಭಕ್ತಿ ಅಂತದ್ದು ನೋಡ್ರಿ. ಅವರ ಮುಖಾಂತರವಾಗಿ ನಿಮ್ಮೆಲ್ಲ ಕೆಲಸಗಳನ್ನ ಮಾಂತೇಶ ಮಾಡಿಸ್ತಾ ಇದ್ದಾನೆ. ಮಾಂತೇಶ 3 ವರ್ಷ 6 ತಿಂಗಳ 6 ದಿವಸ ಬಸವಪುರ ನಡೆಸಿದ್ರ, ನನ್ನ ಮುಂದೆ ಬರ್ತಿರ್ತಕ್ಕಂಥ ಶಿಷ್ಯ 3 ತಿಂಗಳು ಬಸವಪುರನ ಮಾಡಿಸ್ತಾನ ಅಂತೇಳಿ ಆಲ್ವಿ ಒಳಗಿರ್ತಕ್ಕಂಥ ಮಹಾಂತ ಸ್ವಾಮಿಗಳಿಗೆ ಮೊದಲ ಗೊತ್ತಿತ್ತು. ಅದಕ್ಕೆ ಅವ್ರನ್ನ ಈ ಪೀಠಕ್ಕೆ ಕರ್ಕೊಂಡು ಬಂದಾನ ಮಾಂತೇಶ. ಎಲ್ಲಾರ್ಗೆ ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ತುಕಾರಾಮನ ಹೆಂಡತಿ ಅಂತೇಳಿ ಆಗಿ ಹೋಗಿ. ತುಕಾರಾಮ ಯಾವಾಗ್ಲೂ ಏನ್ ಮಾಡ್ತಿದ್ದಪ್ಪ ಅಂತಂದ್ರ ವಿಠಲ ಪಾಂಡುರಂಗ ವಿಠಲ ಅಂತಿದ್ದ. ಮನಿ ಹೆಂಡ್ರ ಕಡೆ ಲಕ್ಷ ಇದ್ದಿದ್ದಿಲ್ಲ, ಮಕ್ಕಳ ಕಡೆ ಲಕ್ಷ ಇದ್ದಿದ್ದಿಲ್ಲ. ಯಾವತ್ತೂ ಕೂಡ ವಿಠಲ ಪಾಂಡುರಂಗ ವಿಠಲ ಅಂತಿದ್ದ. ಮನಿಗೆ ತರಬೇಕನ್ನೋದಿಲ್ಲ, ಮಗ ಹಸ್ತಾನ ಅನ್ನೋದು ಗೊತ್ತಿಲ್ಲ, ಹೆಂಡತಿ ಮೇಲೆ ಅರಿವಿ ಅದಾವ ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಅವ್ ಕುಂತ್ರು ವಿಠಲ, ನಿಂತ್ರು ವಿಠಲ ಅಂತಿದ್ದ. ಒಂದು ಸಲ ಏನಾಗಿತ್ತು ಅಂತಂದ್ರ, ಅವನ ಹೆಂಡತಿಗೆ ಮಗ್ಗಲ ಮನೆಯವರು ಒಂದೊತ್ತು ಈ ಕಡೆ ಏನಂತೀರಿ ನೀವು, ಮುತ್ತೈತನ ಅಂತೇಳಿ ಕರೀತಾರ ನೋಡ್ರಿ, ಕುಂಕುಮ ಹಚ್ಚಿ ಮುತ್ತೈತನಕ್ಕೆ ಇಟ್ಟು ಹೋದ್ರು ಮಗ್ಗಲ ಮನೆಯವರು.
ಇಟ್ಟು ಹೋದಾಗ ಆಕೆ ಏನ್ ಮಾಡ್ತಾಳ ಅಂತಂದ್ರೆ ಆಕೆಗೆ ಹಾಕೊಳ್ಳಾಕ ಬಟ್ಟೆ ಇರುದಿಲ್ಲ, ಸೀರೆ ಇದ್ದಿದ್ದಿಲ್ಲ. ಆಕೆ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ತಾವು ಉಟ್ಕೊಳ್ತಕ್ಕಂತ ಸೀರೆ ಹರಿದಿತ್ತಂದ್ರು ಕೂಡ ಅದನ್ನ ಗಂಟ್ ಹಾಕಿ ಮತ್ತು ಅದನ್ನ ಉಟ್ಕೊಂತಿದ್ದಳಂತ. ಯಾಕಂದ್ರ ತುಕಾರಾಮ ಏನು ಕೆಲಸ ಮಾಡ್ತಿದ್ದಲ್ಲ, ಮನಿಗೆ ಏನು ತರ್ತಿದ್ದಲ್ಲ, ದಿಂಡ್ ಹಾಕುದು ಉಟ್ಕೊಳ್ಳೋದು, ದಿಂಡ್ ಹರಿತಪ್ಪ ಅಂತಂದ್ರೆ ಮತ್ತೊಂದ್ ಕಡೆ ದಿಂಡ್ ಹಾಕುದು ಉಟ್ಕೊಳ್ಳೋದು, ಹಂಗ ಮಾಡ್ತಿದ್ವು. ಅಂತ ದಿಂಡ್ ಹಾಕಿದ ಸೀರೆಯನ್ನ ಮುತ್ತೈತನಕ್ಕ ಒಂದೊತ್ತಿಗೆ ಉಟ್ಕೊಂಡು ಹೋಗ್ಬಾರ್ದು, ಏನ್ ಮಾಡ್ಲಿ ನಾನು, ಅವರ ಮುತ್ತೈತನಕ್ಕೆ ಇಟ್ಟು ಹೋಗ್ಯಾರ, ಹೆಂಗ್ ಮಾಡ್ಲಿ ಅಂತ ತಿಳ್ಕೊಂಡು ಮಗ್ಗಲ ಸೌಕಾರ್ತಿ ಮನಿಗೆ ಹೋಗಿ, ಇಲ್ಲವಾ ಇವತ್ತ ಮಗ್ಗಲ ತಾಯಂದಿರು ಮುತ್ತೈತನಕ್ಕೆ ಇಟ್ಟು ಹೋಗ್ಯಾರ, ನನಗೊಂದು ಸೀರೆ ಕೊಡು, ಅದು ಮುಗಿದ ಬಂದ ಮೇಲೆ ನಿನಗೆ ಹೊಳ್ಳಿ ಕೊಡ್ತೀನಿ ಅಂತೇಳಿ ಕೇಳ್ಕೊಂತ ಕೇಳಿದಾಗ, ಇಲ್ಲವಾ ನಿನ್ನ ಗಂಡ ಮೊದಲ ನೇಮ್ನೇವಲ್ಲ, ನಾ ಸೀರೆ ಕೊಟ್ಟನಿ ಅಂತಂದ್ರ ಅವ ವಾಗಾತಿದ್ದ ಮನುಷ್ಯ ಅಲ್ಲ, ಹೆಂಗ ಓದಿರ್ತಿಯಲ್ಲ ಹಂಗ ತಂದು ಕೊಡು ಅಂತ ಹೇಳಿ ಆ ತುಕಾರಾಮನ ಹಿಂತಿಗೆ ಹೇಳಿ ಒಂದು ಹೊಸ ಸೀರೆ ಕೊಟ್ಟು ಕಳಿಸ್ತಾನ. ಕೊಟ್ಟು ಕಳಿಸಿದಾಗ ಇನ್ನೇನು ಜಳಕ ಮಾಡಿ ಹೊಸ ಸೀರೆ ಉಟ್ಕೊಂಡು ಮುತ್ತೈತನಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಜಳಕ ಮಾಡಕ್ ಕುಂತಿರ್ತಾಳ, ಮ್ಯಾಲ ಸೀರೆ ಉಟ್ಟಿರ್ತಾಳ. ಅತಾಗಿಂದ ಒಬ್ಬಾಕಿ ಮುದಿಕ್ ಹೆಣ್ಮಗಳು ನಡಿಕೊಂತ, ಯಪ್ಪ ನನಗ ಉಟ್ಕೊಳಕ್ ಸೀರಿಲ್ಲ, ಬಟ್ಟಿಲ್ಲ, ಎಲ್ಲಾ ಹರಿದೈತಿ ಅಂತ ಹೇಳಿ ತುಕಾರಾಮನ ಮನೆ ಮುಂದೆ ಬಂದು ಕೇಳಿದಾಗ ತುಕಾರಾಮ ವಿಠ್ಠಲ ವಿಠ್ಠಲ ಪಾಂಡುರಂಗ ವಿಠ್ಠಲ ವಿಠ್ಠಲ ಅನ್ಕೊಂತ ಕುಂತಿದ್ದ. ಅನ್ಕೊಂತ ಕುಂತಿದಂತ ಸಮಯದೊಳಗೆ ತುಕಾರಾಮನ ಕಿವಿಗೆ ಬೀಳ್ತತಿ, ನನಗ್ ಬಟ್ಟಿಲ್ಲ, ನನಗ್ ಬಟ್ಟಿಲ್ಲ, ಬಟ್ಟಿ ಕೊಡು, ಸೀರೆ ಕೊಡು ಅಂತ ಕೇಳಿದಾಗ ಮನೆ ತುಂಬಾ ಎಲ್ಲ ಹುಡುಕಾಡ್ತಾನ, ಸೀರೆನ ಇದ್ದಿದ್ದಲ್ಲ, ಅರಿವಿನ ಇದ್ದಿದ್ದಲ್ಲ. ಆಗ ಹೆಂಡತಿ ಜಳಕ ಮಾಡಕತ್ತಿದ್ದಳು, ಮ್ಯಾಲ ಸೀರೆ ಇಟ್ಟಿದ್ದಕ್ಕೆ ಹೊಸ ಸೀರೆ ತಗೊಂಬಂದು. ಆಗ ಏನ್ ಮಾಡ್ತಾನಪ್ಪ ತುಕಾರಾಮನ ಕಣ್ಣು ಆ ಸೀರೆ ಮೇಲೆ ಹೋಯ್ತು, ಬಡ ಅದನ್ನ ತಗೊಂಡವನ ಆ ಮುದುಕಿ ಕೊಟ್ಟು ಕಳಿಸಿಬಿಡ್ತಾನ. ನೋಡ್ರಿ, ಮುದುಕಿ ಕೊಟ್ಟು ಕಳಿಸಿಬಿಡ್ತಾನ. ಆಗ ಅವನ ಹೆಂಡತಿನ ಆ ಕಡೆ ನೋಡ್ತಾಳ, ಸೀರೆನೇ ಇದ್ದಿದ್ದಲ್ಲ, ಮತ್ತ ನನಗ ದಿಂಡ್ ಹಾಕಿದ ಸೀರಿನ ಗತಿ ಅಂತ ತಿಳ್ಕೊಂಡು ದಿಂಡ್ ಹಾಕಿದ ಸೀರೆ ಬಿಟ್ಕೊಂಡು, ಏನಾತಕ್ಕೆ ಏನು ಮಾಡಿದಿ, ಮಕ್ಕಳ ಮನೆಯವ್ರ ಸೀರೆ, ತಾಯಿ ಸೀರೆ ಇಸ್ಕೊಂಡು ಬಂದಿದ್ದಿ, ಆಕೆ ಹೆಂಗ ತಂದಿದ್ದಿ ಹೆಂಗ ಕೊಡು ಅಂತ ಹೇಳಿದ್ರು, ನಿನ್ನ ಕೆಲಸ ನೀ ಮಾಡಿಬಿಟ್ಟಲ್ಲ ಅಂತ ಗಂಡಗೆ ಹೇಳ್ತಾಳ. ಗಂಡ ಆಗ ಮಕ್ಕಳ ಮನೆಯವರು ಕರಿಯಾಕ ಬರ್ತಾರ, ಬಾರ ಇವ ಮುತ್ತೈತನಕ್ಕಂತೇಳಿ. ಆದ್ರೆ ಹೋಗಲೇಬೇಕಲ್ಲ, ದಿಂಡ್ ಹಾಕಿದ ಸೀರೆ ಉಟ್ಕೊಂಡು ಹೋಗ್ತಾಳ. ದಿಂಡ್ ಹಾಕಿದ ಸೀರೆ ಉಟ್ಕೊಂಡು ಹೋಗಿ ಎಲ್ಲಾರು ಕೂಡ ಹೆಂಗ್ ನೀವು ಕುಂತಿರಲ್ಲ ಹಿಂಗ್ ಕುಂತಿರ್ತಾಳ. ಕುಂತಿರ್ತಕ್ಕಂತ ಸಮಯದೊಳಗ ಎಲ್ಲಾ ಅಕ್ಕಪಕ್ಕದವರು ತಾಯಂದ್ರ ಏನ್ ಹೇಳ್ತಾರಪ್ಪ ಅಂತಂದ್ರ, ಏನವ ಈ ಸೀರೆ ಎಲ್ಲಿ ತಂದಿ, ಎಷ್ಟು ಕಿಮ್ಮತ್ತಿಂದ ಐತಿ, ಎಷ್ಟು ಬೆಲೆ ಬಾಳ್ತಕ್ಕಂತ ಸೀರೆ ಐತಿ ಅಂತೇಳಿ ಆಕಿ ಸೀರೆ ಆ ಪ್ರಮಾಣದಲ್ಲಿ ಎಲ್ಲರಿಗೂ ಕಾಣಕತ್ತೈತಿ. ದಿಂಡ್ ಹಾಕಿದ ಸೀರೆ ಯಾರಿಗೂ ಕಾಣ, ದಿಂಡ್ ಹಾಕಿದ ಸೀರೆ ಯಾರಿಗೂ ಕಾಣವಲ್ತು. ಆಕೆ ಅನ್ಕೊಂತಾಳ, ನಾ ಉಟ್ಕೊಂಡು ಬಂದು ದಿಂಡ್ ಹಾಕಿದ ಸೀರೆ, ಇವ್ರು ಮಾತ್ರ ಎಷ್ಟು ಕಿಮ್ಮತ್ತಿನ ಸೀರೆ ಉಟ್ಕೊಂಡ್ ಬಂದಿಲ್ಲ ಅಂತ ಕೇಳ್ತಾರ. ಅಂದಾಗ ಆಗ ಅದನ್ನೆಲ್ಲಾ ಮುಗಿಸ್ಕೊಂಡು ಮನೆಗೆ ಬರ್ತಾಳ. ಮನೆಗೆ ಬಂದು ಗಂಡನ ಮುಂದೆ ಹೇಳ್ತಾಳ, ಏನು ಇವತ್ತು ನಾನು ದಿಂಡ್ ಹಾಕಿದ ಸೀರೆ ಉಟ್ಕೊಂಡು ಹೋಗಿದ್ನಿ ಕರೆ, ಆದ್ರ ಅಲ್ಲೆಲ್ಲಾ ಮಾತಾಡ್ತಕ್ಕಂತ ತಾಯಂದ್ರ ಏನು ಮಾತಾಡಿದ್ರಪ್ಪ ಅಂತಂದ್ರ, ಒಳ್ಳೆ ಸೀರೆ ಉಟ್ಕೊಂಡ್ ಬಂದಿ, 10,000 ರೂಪಾಯಿ ಸೀರೆ ಉಟ್ಕೊಂಡ್ ಬಂದಿ ಅಂತೇಳಿ ಮಾತಾಡಕತ್ತಿದ್ರು. ಅಂದಾಗ ಆಗ ತುಕಾರಾಮ ಹೇಳ್ತಾನ, ಇದು ನಿನ್ನ ಮಹಿಮಾನವಲ್ಲ, ನನ್ನ ಮಹಿಮಾನವಲ್ಲ. ಯಾವತ್ತೂ ನಾ ತುಕಾರಾಮ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಾನಲ್ಲ, ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ, ಯಾವತ್ತೂ ಅವನ ಧ್ಯಾನ ಬಿಡುದಿಲ್ಲ. ಅಲ್ಲಿ ಬಂದು ನಿನ್ನ ಯಾರಾದ್ರೂ ಕಾಪಾಡಿದ್ರ ವಿಠಲ ಬಂದು ಕಾಪಾಡ್ಯಾನ ಅಂತ ಹೇಳಿ ಹೆಂಡತಿಗೆ ತುಕಾರಾಮ ಹೇಳ್ತಾನೆ. ಹಂಗ ಇವತ್ತು ನಿಮಗ ಗುರುವಾಗಿ, ಶ್ರೇಷ್ಠ ಗುರುವಾಗಿ, ಸಮರ್ಥ ಗುರುವಾಗಿ, ನಿಮ್ಮೆಲ್ಲರ ಬಾಳನ್ನ ಬೆಳಗ್ತಕ್ಕಂತ ಗುರುವಾಗಿ ಯಾರಾದರೂ ಸಿಕ್ಕಿದ್ರ ಅವ್ರ ಅಭಿನವ ಮಹಂತ ಮಹಾಸ್ವಾಮಿಗಳವರನ್ನುವರಲ್ಲಿ ಎಡ ಮಾಡ್ತೇವೆ. ಇವತ್ತು ನಿಜಕ್ಕೂ ಕೂಡ ಅವ್ರ 57 ವರ್ಷ ಕಳೆದ್ರು. 58 ವರ್ಷ ನೋಡ್ರಿ, 58 ವರ್ಷನ ಪ್ರಾರಂಭ. ಅವ್ರಿಗಾಗ ಅವ್ರು ಬದುಕುವುದಿಲ್ಲ, ಅವ್ರಿಗಾಗ ಯಾರು ಅದಾರಪ್ಪ ಅಂತಂದ್ರ ಈ ಭಾಗದ ಎಲ್ಲಾ ಸದ್ಭಕ್ತರು ನೀವೆಲ್ಲಾ ಸದಾ ಸಿದ್ಧರಾಗಿದ್ದೀರಿ ಅಂತೇಳಿ ಹೇಳುವುದರಲ್ಲಿ ಎರಡು ಮಾತಿಲ್ಲ. ನಿಜಕ್ಕೂ ಕೂಡ ನೀವೆಲ್ಲ
ಪೂಜ್ಯರ ಬದುಕು ಹೆಂಗಪ್ಪ ಅಂತಂದ್ರ ಪರೋಪಕಾರಾರ್ಥಂ ಇದಂ ಶರೀರಂ. ನನ್ನ ಬದುಕು ಪರೋಪಕಾರಕ್ಕಾಗಿ ಬಂದ. ಇವತ್ತು ಹೊಳಿ ಯಾರ ಸಂಬಂಧ ಹರಿತಾವ? ಇನ್ನೊಬ್ಬರ ಸಲುವಾಗಿ ನದಿ ಹರಿತೇನೆ. ಒಂದು ಗಿಡ ಫಲ ಕೊಡ್ತೈತಪ್ಪ ಅಂತಂದ್ರ ತನ್ನ ಗಿಡದೊಳಗೆ ಬೆಳೆದಿರ್ತಕ್ಕಂತ ಹಣ್ಣನ್ನ ತಾನ ತಿಂತತನ ಅದಂತ. ತಾ ತಿನ್ನೋದಿಲ್ಲ. ಆ ಗಿಡ ಏನ್ ಮಾಡ್ತಪ್ಪ ಅಂತಂದ್ರ ತಾನು ಬೆಳೆದಿರ್ತಕ್ಕಂತ ಹಣ್ಣನ್ನ ಜನರಿಗೆ ಹೆಂಗ ಕೊಡ್ತಲ್ಲ ಅಂತ ಬದುಕನ್ನ ಸಾಗಿಸ್ತಕ್ಕಂತ ಪೂಜ್ಯರು ಯಾರಾದ್ರೂ ಇದ್ರ ನಮ್ಮ ಅಭಿನವ ಮಹಂತ ಮಹಾಸ್ವಾಮಿಗಳು ಅನ್ನೋದರಲ್ಲಿ ಯಾರು ಮಾತಿಲ್ಲ. ಯಾಕಪ್ಪ ಅಂತಂದ್ರ ಒಂದು ಉದಾಹರಣೆ ಹೇಳ್ಬೇಕಂದ್ರ ಧಾರವಾಡ ಮುರುಘಾ ಮಠದ ಮಹಂತಪ್ಪಗಳು ಅವ್ರು ಕಲಿಯುವಂತ ಸಂದರ್ಭದೊಳಗ ಅವ್ರಿಗೆ ಒಂದು ಆಶೀರ್ವಾದ ಮಾಡ್ತಿದ್ರು. ಏನ್ ಮಾಡ್ತಿದ್ರಪ್ಪ ಅಂತಂದ್ರ ತಮ್ಮ ನೀ ದೊಡ್ಡ ವ್ಯಕ್ತಿ ಆಗ್ತಿ ಅಂತ ನೋಡಿ. ಅವ್ರು ಇನ್ನೂ ಅಲ್ಲಿ ಧಾರವಾಡ ಮುರುಘಾ ಮಠದಾಗ ಓದುವಾಗ ಅವ್ರ ಹೆಸರು ಮಹಂತ ಸ್ವಾಮಿಗಳು ನೋಡ್ರಿ. ಮತ್ತೆ ಹೊಳ್ಳಿ ಅವ್ರ ಸೇವೆಯನ್ನ ಮಾಡಿ ಬಂದಿರತಕ್ಕಂತ ಅಭಿನವ ಮಹಂತ ಮಹಾಸ್ವಾಮಿಗಳ ಹೆಸರು ಮಹಂತ ಸ್ವಾಮಿಗಳು. ಹಾಲ್ವಿಯಲ್ಲಿ ಇರ್ತಕ್ಕಂತ ಕರ್ತೃ ಗದ್ದಿಗೆಯಲ್ಲಿ ಇರ್ತಕ್ಕಂತ ಮಹಂತ ಸ್ವಾಮಿಗಳ ಹೆಸರು ಮಹಂತ ಸ್ವಾಮಿ. ಒಂದಕ್ಕೊಂದು ಮಹಾತ್ಮರ ಲೀಲೆ ಮಹಾತ್ಮರಿಗೆ ಗೊತ್ತ, ಸಾಮಾನ್ಯ ಜನರಿಗೆ ಗೊತ್ತಾಗುದಿಲ್ಲ. ಅವ್ರು ಏನ್ ಹೇಳ್ತಿದ್ರಪ್ಪ ಅಂತಂದ್ರ ನೀ ದೊಡ್ಡ ವ್ಯಕ್ತಿ ಆಗ್ತಿಪ್ಪ ಅಂತ ಹೇಳಿ. ಮಹಂತ ಸ್ವಾಮಿಗಳು ಪುಟ್ಟರಾಜ ಗವಾಯಿಗಳು ಮೊದಲೇ ತುಲಾಭಾರ ಮಾಡಿದ್ರು. ಅವರು ತುಲಾಭಾರ ಬ್ಯಾಡ ಅಂದ್ರು. ಪುಟ್ಟರಾಜ ಗವಾಯಿಗಳು ಇಲ್ರಿ ಬರ್ರಿ ಅಂತ ಹೇಳಿ ತುಲಾಭಾರ ಮಾಡಿ ಪ್ರಾರಂಭ ಮಾಡಿಬಿಟ್ರೆ ಸಾವಿರಾರು ತುಲಾಭಾರಗಳಾಗ. ಇವತ್ತ ಪುಟ್ಟರಾಜ ಗವಾಯಿಗಳ ನಂತರ ಹೆಚ್ಚಿನ ತುಲಾಭಾರ ಆದವರು ಯಾರಾದ್ರೂ ಪೂಜ್ಯರಿದ್ರ ನಮ್ಮ ಅಭಿನವ ಮಹಂತ ಮಹಾಸ್ವಾಮಿಗಳು ಅನ್ನೋದ್ರಲ್ಲಿ ಯಾರ ಮಾತಿಲ್ಲ. ಯಾಕಪ್ಪ ಅಂತಂದ್ರ ನಮ್ಮ ಗುರುವಿನನ್ನ ತೂಗಿ ನಿಮ್ಮೆಲ್ಲರ ಮಗ ಅವರು ನಮ್ಮ ಗುರುವಿನನ್ನ ತೂಗಿ ನಾವು ಆನಂದ ಪಡಬೇಕು. ಅವ್ರಿಗಾಗಿ ಆನಂದ ಅಲ್ಲ, ನಿಮಗಾಗಿ ಆನಂದ. ಅವ್ರನ್ನ ತೂಗಿ ನಮ್ಮ ಕಣ್ಣನ್ನ ಆನಂದ ಪಡಿಸ್ಕೊಳ್ಬೇಕು. ನಮ್ಮಲ್ಲಿರ್ತಕ್ಕಂಥ ಗುರುವಿನ ಸೇವೆಯನ್ನ ಮಾಡಬೇಕು ಅಂತೇಳಿ ನೀವೆಲ್ಲಾ ಸದ್ಭಕ್ತರು ಕೂಡ ಇವತ್ತು 124ನೇದ್ದು ಕಾಣ್ತತಿ ತುಲಾಭಾರ. 124ನೇ ತುಲಾಭಾರ. ನಾವು ನಮ್ಮ ಊರಾಗ ಹೇಳ್ತೀವಿ ಹೇಳಿ ಮಾಡಿ ನಮ್ದು ತುಲಾಭಾರ ಮಾಡ್ರಿ ಅಂದ್ರ ಬ್ಯಾಟ್ರಿ ಸ್ವಾಮಿಗಳು ನಮ್ ಕೈಲಿಂದ ಆಗುದಿಲ್ಲ ಅಂತ. ಅವ್ರು ಬ್ಯಾಡ 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 ಅಂದ್ರೂ ಕೂಡ ನಾ ಮಾಡಿಸ್ತೀನಿ ಅಂತೇಳಿ ನೋಡ್ರಿ. ಅವರು ಯಾವತ್ತು ಏನೂ ಬಯಸಿದವರಲ್ಲ, ಏನೂ ಬೇಡಿದವರಲ್ಲ. ನಾನು ಅವ್ರು ಕೂಡ ಹೋಗಿರ್ತೇನೆ ರಗಡ ಸಲ. ನಾ ಬರಾಕತ್ತಿ ಒಂದು 10-15 ವರ್ಷ ಆಯ್ತು ಈ ಕಡೆ. ಆದ್ರೂ ಯಾವ ಭಕ್ತರ ಮನೆಗೆ ಹೋದ್ರು ನೀ ಇಷ್ಟ ಕೊಡು, ನೀ ಇಷ್ಟ ದೇಣಿಗೆ ಕೊಡು ಅಂತ ಎಂದೂ ಕೇಳಿಲ್ಲ ಅವನು. ಒಬ್ಬೊಬ್ರು ಸ್ವಾಮಿಗಳು ಇರ್ತಾರೆ, ನಿಮ್ಮ ಮನೆಗೆ ಬಂದ್ರೆ ನನಗೆ 5,000 ಕೊಡ್ಬೇಕು, 50,000 ಕೊಡ್ಬೇಕು ಅಂತೇಳಿ ಕಂಡೀಷನ್ ಹಾಕ್ತಾರ. ಆದ್ರೆ ಪೂಜ್ಯರು ಯಾವುದೋ ಅಪೇಕ್ಷೆ ಮಾಡಿದವರಲ್ಲ. ಅಂತ ಪೂಜ್ಯರು ನಿಮ್ಮ ಭಾಗಕ್ಕೆ ಸಿಕ್ಕಿದ್ದಪ್ಪ ಅಂತಂದ್ರ ಮಠ ಇವತ್ತು ಎಲ್ಲಿಗೆ ಹೋಗೈತಪ್ಪ ಅಂತಂದ್ರ ಬರೇ ಕರ್ನಾಟಕ ಅಲ್ಲ, ವಿದೇಶದಲ್ಲಿ ಕೂಡ ಮಹಾಂತೇಶನ ಪ್ರಚಲಿತ ಬೆಳಗಿದೆ. ಅಂತ ಮಹಾಂತೇಶನ ಇವತ್ತು ಹುಟ್ಟಹಬ್ಬ ಮಾಡಿರ್ತಾರಲ್ಲ, ನೀವೆಲ್ಲ ಪುಣ್ಯಶಾಲಿಗಳು, ಭಾಗ್ಯಶಾಲಿಗಳು. ಇವತ್ತು ಬರೀ ಇಲ್ಲಿ ವೇದಿಕೆ ಮೇಲೆ ಅಷ್ಟ ಅಲ್ಲ, ಎಲ್ಲ ಮನೆಗಳಲ್ಲೂ ಕೂಡ ಇವತ್ತು ಹುಟ್ಟಹಬ್ಬ ನಡೆದತ್ತ ಅವ್ರದ್ದು. ಇವತ್ತು ಒಂದ ಕಡೆ ಅಲ್ಲ. ಇವತ್ತ ಮಧ್ಯಾಹ್ನ ನಾವು ಅವ್ರು ಕೂಡ ಭಿನ್ನಾಯಕ್ ಹೋಗಿದ್ದು. ಅಲ್ಲಿ ದೊಡ್ಡ ಕೇಕ್ ತಗೊಂಡ್ಬಂದು ಅವರು ಹುಟ್ಟಹಬ್ಬ ಮಾಡಿದ್ರು. ಸಾಲಿ ಒಳಗ್ ಹೋಗಿದ್ದು ಅಲ್ಲಿ ಮಾಡಿದ್ರು. ನಮ್ದು 56 ಮುಗಿದ್ರು ಯಾರು ಹುಟ್ಟಹಬ್ಬ ಮಾಡಕ್ ತಯಾರ ನೋಡ್ರಿ. ಅದಕ್ಕೂ ಭಾಗ್ಯವಂತಂ ಪ್ರಸೂಯೇತಾಂ. ಕುಂತಿ ಮಾತೆ ಹತ್ರ ಒಬ್ಬ ಗರ್ಭಿಣಿ ಹೆಣ್ಮಗಳು ಹೋಗಿದ್ದಳು. ಬಾದಾಗ ಆಶೀರ್ವಾದ ಮಾಡುವ, ನನ್ನ ಮಗ ಹುಟ್ಟತಾನ ಅಂದಾಗ ಭಾಗ್ಯವಂತ ಮಗನ್ ಹಡಿಯುವ ಅಂತೇಳಿ ಕುಂತಿ ಮಾತೆ ಆಶೀರ್ವಾದ ಮಾಡ್ತಾನ. ಭಾಗ್ಯವಂತ ಮಗ ಅಂತಂದ್ರ ಎಲ್ಲವನ್ನ ಅನುಭವಿಸ್ತಕ್ಕಂತ ಮಗನ್ ಹಡಿಯುವ ಅಂತ ಹೇಳಿದ್ರು. ಶ್ರೀರಾಮಚಂದ್ರ ಎಲ್ಲಾ ಇತ್ತು, 12 ವರ್ಷ ವನವಾಸವಾದ್ರು. ಹಿಂಗ ಅಂತ ಮಗ ಬೇಡ, ಎಲ್ಲವನ್ನ ಅನುಭವಿಸ್ತಕ್ಕಂತ ಮಗನ್ ಹಡಿ ಅಂತೇಳಿ ಕುಂತಿ ಮಾತೆ ಮಗಗ ತಾಯಿಗೆ ಆಶೀರ್ವಾದ ಮಾಡಿದಳಂತ. ಹಂಗ ಈ ಭಾಗ್ಯವಂತ ಮಗ ಯಾರಾದ್ರೂ ನಿಮಗೆ ಸಿಕ್ಕಿದ್ರ ಅಭಿನವ ಮಹಂತ ಮಹಾಸ್ವಾಮಿಗಳು ಅನ್ನೋದ್ರಲ್ಲಿ ಯಾರು ಮಾತಿಲ್ಲ. ಆ ಭಾಗ್ಯವಂತ ಮಗ ನಿಮಗೆಲ್ಲರಿಗೂ ಬಂದಿರತಕ್ಕಂತ ಕಷ್ಟಗಳನ್ನ, ತೊಂದರೆಗಳನ್ನ ನಿವಾರಣೆ ಮಾಡ್ತಾರ ನೋಡ್ರಿ. ಅವ್ರು ಬರೇ ನಿಮ್ಗೆ ಕೈ ಮುಟ್ಟಿ ನಿಮ್ಗೆ ಪ್ರಸಾದ ಕೊಟ್ರಪ್ಪ ಅಂತಂದ್ರ
ಅದರಿಂದ ಎಲ್ಲ ನಿಮ್ ಬಾಳು ಬಂಗಾರವಾಗ್ತಾ ಇದೆ, ನಿಮ್ಮ ಜೀವನ ಪಾವನವಾಗ್ತಾ ಇದೆ. ಈ ಭಾಗದೊಳಗೆ ನೋಡಕ್ಕೆ 2 ಕಣ್ಣು ಸಾಲುವುದಿಲ್ಲ. ಈಗ ಅಂತ ಪೂಜ್ಯರು ಕಾರ್ಯವನ್ನ ಮಾಡಿದ್ದಾರೆ, ಕೆಲಸವನ್ನ ಮಾಡಿದ್ದಾರೆ. ಅವರು ನಿಮಗೆಲ್ಲ ಇಷ್ಟು ಮಾಡ್ಯಾರ ಅಂದ ಮೇಲೆ ನಿಮ್ಮದು ಒಂದು ಈ ಭಾಗದ ಆಲ್ವಿ ಹಿಡ್ಕೊಂಡು ಸಿರುಗುಪ್ಪ ತಾಲೂಕಿನವರೆಗೂ 60ನೇ ವರ್ಷದ ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ನೀವು ಮಾಡ್ತಕ್ಕಂತ ಜವಾಬ್ದಾರಿ ನಿಮ್ಮ ಮ್ಯಾಲ ಐತಿ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮ ಯುವಕರು, ಚಾಣಕ್ಯನೂರು ಯುವಕರು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಕತ್ತಾರ. ಬರೇ ಶಿವಕುಮಾರ ಮಹಾಸ್ವಾಮಿಗಳವರ ದಾಸೋಹ ದಿನ ಮಾಡುವುದು ಅಷ್ಟ ಅಲ್ಲ, ಅದ್ರ ಜೊತೆಗೆ ಶಿವಕುಮಾರ ಸ್ವಾಮಿಗಳ ಜೊತೆಗೆ ನಮ್ಮ ಗುರುಗಳದು ಕೂಡ ಅವಾಗ ಹುಟ್ಟಿದ ಹಬ್ಬ ಬರ್ತದೆ ಅಂತ ತಿಳ್ಕೊಂಡು 2 ಕೂಡ ಎಷ್ಟು ಚಂದ ಕೂಡ್ಸ್ಯಾರ ನೋಡ್ರಿ ಅವರು. ಸಿದ್ಧಗಂಗಾ ಸ್ವಾಮಿಗಳ ದಾಸೋಹ ದಿನ, ಅದ್ರ ಜೊತೆಗೆ ಆಲ್ವಿ ಮಹಂತ ಸ್ವಾಮಿಗಳವರ ಹುಟ್ಟು ಹಬ್ಬ ಕಾರ್ಯಕ್ರಮ, 2 ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಮಾಡಾಕತ್ತಾರ. ಆ ಕಾರ್ಯಕ್ರಮ ನಿರಂತರವಾಗಿ ಯಶಸ್ವಿಯಾಗಿ ನಡೀಲಿ. ಹೆಂಗ ಸಿದ್ಧಗಂಗಾ ಸ್ವಾಮಿಗಳು 119 ವರ್ಷ ಇದ್ರಲ್ಲ, ಹಂಗ ಅಭಿನವ್ ಮಹಂತ ಸ್ವಾಮಿಗಳವರು ಕೂಡ 119 ವರ್ಷ ಇದ್ದ ಈ ಸಮಾಜಕ್ಕಾಗಿ ನಿರಂತರವಾಗಿ ಸೇವಾ ಮಾಡ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳಿ ನಾನು 1-2 ಮಾತನ್ನು ಮುಗಿಸ್ತೇನೆ. ಪೂಜ್ಯ ಶ್ರೀ ಅಭಿನವ ಮಹಾಂತ ಮಹಾಸ್ವಾಮಿಗಳವರು ಚರಣಗಿರಿ ಸಂಸ್ಥಾನ ಮಠಕ್ಕೆ ನೇಮಕವಾದಂತಹ ಸಂದರ್ಭವನ್ನ ತಮ್ಮ ಆಶೀರ್ವಚನದಲ್ಲಿ ವರ್ಣಿಸಿ ಹಾಗೂ ಬದುಕನ್ನ ಸಾರ್ಥಕಮಯ ಮಾಡಿಕೊಳ್ಳತಕ್ಕಂಥ ವಿಚಾರಗಳನ್ನ ಹಂಚಿಕೊಂಡಂತಹ ಬಸವಲಿಂಗ ಮಹಾಸ್ವಾಮಿಗಳಿಗೆ ಭಕ್ತಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇದೀಗ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇರ್ತಕ್ಕಂಥ ನಮ್ಮೆಲ್ಲರ ನಡೆದಾಡುವ ದೇವರಾಗಿರ್ತಕ್ಕಂಥ ಶ್ರೀಮ ನಿರಂಜನ ಪ್ರಣಾಮ ಸ್ವರೂಪಿ ಅಭಿನವ ಮಹಾಂತ ಮಹಾಸ್ವಾಮಿಗಳವರ 124ನೇ ತುಲಾವಾರ ಕಾರ್ಯಕ್ರಮ ಇದೀಗ ವೇದಿಕೆ ಮೇಲೆ ನೆರವೇರುತ್ತದೆ. ಉಪಸ್ಥಿತರಿರ್ತಕ್ಕಂಥ ಬಸವಲಿಂಗ ಮಹಾಸ್ವಾಮಿಗಳು ಹಾಗೂ ಬಸವಭೂಷಣ ಮಹಾಸ್ವಾಮಿಗಳು ಹಾಗೂ ಮಠದ ತಿಪ್ಪೇಸ್ವಾಮಿಗಳು, ಮಹಂತೇಶ್ವರ ಸ್ವಾಮಿಗಳು ಹಾಗೂ ಎಲ್ಲ ಹಿರೇಮಠದ ಸ್ವಾಮಿಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ, ಇದೀಗ ನಮ್ಮೆಲ್ಲರ ನಡೆದಾಡುವ ದೇವರಾಗಿರ್ತಕ್ಕಂಥ ಅಭಿನವ ಮಹಾಂತ ಮಹಾಸ್ವಾಮಿಗಳವರ 124ನೇ ತುಲಾವಾರವನ್ನು ನಡೆಸಿಕೊಡ್ಬೇಕೆಂದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನರಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಇನ್ನ ಮಾಡ್ತೀನಿ ಇಲ್ಲಿ ಗಮನ ಸೀಟಿಗೆ ಬಂದ್ರೆ ಶ್ರೀ ಮಹಾಂತೇಶ್ವರ ಮಹಾರಾಜ್ ಕಿ, ಶ್ರೀ ರುದ್ರ ಮುನೀಶ್ವರ ಮಹಾರಾಜ್ ಕಿ, ಅಭಿನವ ಮಹಾಂತ ಮಹಾಸ್ವಾಮಿಗಳಿಗೆ, ಅಭಿನವ ಮಹಾಂತ ಮಹಾಸ್ವಾಮಿಗಳಿಗೆ ಶಿವಸಾಂಬ ಜಯ ನಮಃ. ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶಿವಸಾಂಬ ಜಯ ನಮಃ. ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. सहस्रशीर्षा पुरुषः सहस्राक्ष सहस्रपात नभोभिं विश्वतो ऋत्वां हस्ततिष्ठदशाङ्गुलं पुरुष एवेदकं सर्वं यद्भूतं यच्च भव्यं क्रीडाति बहूर्मनोर्यज्ञानि बृहस्पतिरुक्तामदानिविंशद्विश्वेति भासु उक्तवाचः पृथिवी मातर्माशिजं तिर्मधुमनुष्ये मधुजनिष्ये मधुवक्ष्यामि मधुभगिष्यामि मधुमदिं देवेभ्यो वाचमुद्गातुं शुश्रूषेण्याः मानुष्येभ्यः शोभाये पितरो नमदन्त पुरारुणीमहि घ्रातुं यज्ञात् शिवसाम्भजे नमः. पार्वती हर हर महादेव. महंतेश्वर महाराज की जय. शिवकुमारी महाराज भजे नमः. पार्वती पति शिव हर हर महादेव.
ಸ್ಟ್ಯಾಂಡ್ ತಗೊಂಡೋದಮ್ಮ. ಅಭಿನವ ಮಹಾಯುತ ಗುರುವರ ಮಹಾಂತ ಗುರುವರ ನಿನ್ನ ಕರುಣೆ ಬಂದೇ ಸಾಕು ಮಹಂತ ಗುರುವರ ಗುರುವರ ನಿನ್ನ ಕರುಣೆ ನಿನ್ನ ಕರುಣೆ ನಿನ್ನ ಕರುಣೆ ಬಂದೇ ಸಾಕು ಮಹಂತ ಗುರುವರ ನಿನ್ನ ಕರುಣೆ ಬಂದೇ ಸಾಕು ಮಹಂತ ಗುರುವರ ಇನ್ನೇನು ಬೇಡದಯ್ಯ ನನ್ನ ಗುರುವರ ಇನ್ನೇನು ಬೇಡದಯ್ಯ ನನ್ನ ಗುರುವರ ನಿನ್ನ ನೋಡಿದರೆ ನೋವೆಲ್ಲ ಬರೆದುದು ನಿನ್ನನ್ನು ನೋಡಿದರೆ ನೋವೆಲ್ಲ ಬರೆದುದು ಮರೆತು ಚಿಂತಿ ಮನದಿ ಶಾಂತಿ ತಾ ಮೂಡುವುದು ಮರೆತು ಚಿಂತಿ ಮನದಿ ಶಾಂತಿ ತಾ ಮೂಡುವುದು ನಿನ್ನ ಕರುಣೆ ಬಂದೇ ಸಾಕು ಮಹಂತ ಗುರುವರ ಇನ್ನೇನು ಬೇಡಲಯ್ಯ ಮಹಾಗುರುವರ ಬೇಡಲೆಂದು ನಾನಿನ ಬಳಿ ಬಂದೆ ಆಸೆ ದುಃಖ ತರುವುದೆಂಬ ಮಾತನು ಮರೆತೆ ಸಿರಿಯ ಬೇಡಲೆಂದು ನಾನಿನ ಬಳಿ ಬಂದೆ ಆಸೆ ದುಃಖ ತರುವುದೆಂಬ ಮಾತನು ಮರೆತೆ ಕಾಮಧೇನು ಕಲ್ಪವೃಕ್ಷನಿಂದ ನೆನೆಗುವುದು ಕಾಮಧೇನು ಕಲ್ಪವೃಕ್ಷನಿಂದ ನೆನೆಗುವುದು ಕರುಣೆ ಒಂದು ಸಾಕು ನನಗೆ ಎಲ್ಲ ಸಿಗುವುದು ನಿನ್ನ ಕರುಣೆ ಒಂದು ಸಾಕು ನನಗೆ ಎಲ್ಲ ಸಿಗುವುದು ನಿನ್ನ ಕರುಣೆ ಒಂದೇ ಸಾಕು ಮಹಂತ ಗುರುವರ ಇನ್ನೇನು ಬೇಡಲಿ ನನ್ನ ಗುರುವರ ಮಲಿನವಾಗದಂತೆ ನೋಡು ನನ್ನಯ ಮನಸ್ಸು ತಾಯಿ ಮಡಿಲ ಮಗುವಿನಂತೆ ನನ್ನ ಪ್ರೀತಿಸು ಗುರುವರ ಅಭಿನವ ಮಹಾಂತ ಗುರುವರ ಸಿರಿಯ ಬೇಡಲೆಂದು ನಾನಿನ ಬಳಿ ಬಂದೆ
ಮಲಿನವಾಗದಂತೆ ನೋಡು ನನ್ನಯ ಮನಸ್ಸು, ತಾಯಿ ಮಡಿಲ ಮಗುವಿನಂತೆ ನನ್ನ ಪ್ರೀತಿಸು, ನನ್ನ ಹೃದಯ ಮಂಟಪದಲ್ಲಿ ನೀನು ನೆಲೆಸು, ನನ್ನ ಹೃದಯ ಮಂಟಪದಲ್ಲಿ ನೀನು ನೆಲೆಸು, ಸದಾ ನಿನ್ನ ಸ್ಮರಿಸುವಂತೆ ನನ್ನನ್ನು ಹರಿಸು, ಸದಾ ನಿನ್ನ ಸ್ಮರಿಸುವಂತೆ ನನ್ನನ್ನು ಹರಿಸು, ನಿನ್ನ ಕರುಣೆ ಬಂದೆ ಸಾಕು ಮಾತ ಗುರುವರ, ಇನ್ನೇನು ಬೇಡಲಿ ನನ್ನ ಗುರುವರ. ಭಕ್ತರೆಲ್ಲ ಸದಾ ನಿನ್ನ ಸ್ಮರಣೆ ಮಾಡಲಿ, ನೋವು ಚಿಂತೆಯೆಲ್ಲ ಮರೆತು ನಲಿಯುತ್ತಿರಲಿ, ಭಕ್ತರೆಲ್ಲ ಸದಾ ನಿನ್ನ ಸ್ಮರಣೆ ಮಾಡಲಿ, ನೋವು ಚಿಂತೆಯೆಲ್ಲ ಮರೆತು ನಲಿಯುತ್ತಿರಲಿ, ಹಾಲಿಯ ಮಠದ ಮಹತ ಗುರುವರ, ಹಾಲಿಯ ಮಠದ ಮಹತ ಗುರುವರ, ಜ್ಞಾನ ಜ್ಯೋತಿ ಬೆಳಗಿಸುವ ಜ್ಞಾನನಿಧಿ, ಜ್ಞಾನ ಜ್ಯೋತಿ ಬೆಳಗಿಸುವ ಜ್ಞಾನನಿಧಿ, ನಿನ್ನ ಕರುಣೆ ಬಂದೆ ಸಾಕು ಮಹತ ಗುರುವರ, ಇನ್ನೇನು ಬೇಡಲಿ ನನ್ನ ಗುರುವರ, ನಿನ್ನ ಕರುಣೆ ಬಂದೆ ಸಾಕು ಮಹತ ಗುರುವರ, ಇನ್ನೇನು ಬೇಡಲಿ ನನ್ನ ಗುರುವರ, ನನ್ನ ಗುರುವರ, ನನ್ನ ಗುರುವರ. ಸಾಂಬರೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ವಿಷ್ಣುಮರಾಗಿ ಜಯ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಇದೀಗ ಶ್ರೀ ಮಣಿರಂಜನ ಪ್ರಣವ ಸ್ವರೂಪಿ ಅಭಿನವ ಮಹಾಂತ ಮಹಾಸ್ವಾಮಿಗಳಿಂದ ಆಶೀರ್ವಚನ ಅಮೃತವನ್ನು ದಯಪಾಲಾಗುತ್ತದೆ. ಸದ್ಭಕ್ತರೆಲ್ಲರೂ ಶಾಂತರಿಂದ ಆಲಿಸಬೇಕೆಂದು ವಿನಂತಿ ಮಾಡಿಕೊಳ್ತಿದ್ದೇನೆ. ಪ್ರಥಮವಾಗಿ ಕರ್ತೃ ಮಹಾಂತ ಯತಿವರರನ್ನು, ಲಿಂಗೈಕ್ಯ ರುದ್ರಮುನೀಶ್ವರ ಯೋಗಿಗಳನ್ನು, ಆನಗಲ್ಲ ಗುರುಕುಮಾರ ಶಿವಣ್ಣನ ಗುರುಮಂಡಲ ಸ್ಮರಣೆ ಮಾಡಿಕೊಂಡು ಸಿದ್ಧಗಂಗಾ ಮಠದ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮೀಜಿಯವರ ಕೃಪೆಯನ್ನು ನಿಮ್ಮೆಲ್ಲರಿಗೆ ಯಾಚಿಸಿಕೊಂಡು ಇಂದಿನ ಜನ್ಮದಿನೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಚನವನ್ನು ದಯಪಾಲಿಸಿ ಪರಮ ಪೂಜ್ಯರಾದ ಶ್ರೀಮನ್ನರಂಜನ ಪ್ರಣವ ಸ್ವರೂಪ ಬಸವಲಿಂಗ ಮಹಾಸ್ವಾಮೀಜರ ಶ್ರೀಚರಣಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ಇನ್ನೋರ್ವ ಪರಮ ಪೂಜ್ಯರಾಗಿರ್ತಕ್ಕಂತಹ ಪರಮ ಪೂಜ್ಯ ಬಸವಭೂಷಣ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ಸಂಗೀತ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಕಂಪನಿಗಳವರೇ, ತಬಲಾ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಪ್ರಭಾಕರ್ ಅವರೇ, ನಾಳೆ ದಿನ ನಡೆಯುವಂಥ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ 7ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಹಾಗೂ ದಾಸೋಹ ದಿನದ ಇವತ್ತಿನ ಈ ಜನ್ಮ ದಿನೋತ್ಸವದ ಕಾರ್ಯಕ್ರಮವನ್ನು
ಸಂಯೋಜನೆಗೊಳಿಸಿರತಕ್ಕಂತಹ ಚಾಣಕ್ಯನವರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿಗಳು, ಸರ್ವ ಸಮಸ್ತ ಸದ್ಭಕ್ತರೇ ಹಾಗೂ ತಾಯಂದಿರೇ, ಈ ಬದುಕು ಎಲ್ಲ ಹೊತ್ತಿಗೆಯಲ್ಲಿಲ್ಲ. ಈ ಬದುಕು ಎಲ್ಲ ಹೊತ್ತಿಗೆಯಲ್ಲಿಲ್ಲ. ಹುಗುದಿಲ್ಲ ದುಡ್ಡಿನಂತೆ ನೆಲದಲ್ಲಿ. ಹುಗುದಿಲ್ಲ ದುಡ್ಡಿನಂತೆ ನೆಲದಲ್ಲಿ. ಮಾಡಿದಂತೆ ಅದರ ಆಟ ಮಾಟ. ಒಟ್ಟಿದರೆ ಗುಡ್ಡದಂತೆ. ಕೈಗೆ ಸಿಕ್ಕೂ ಸಿಗದಂತೆ. ಬೋರದಲ ಅರಳಿ ಹೊರಳಿದಂತೆ. ಬಟ್ಟ ಬಯಲಿನ ಗುಟ್ಟು ನೋಡಿದು ಗಾಳಿಯಲ್ಲಿ ಹರಡಿದಂತೆ ಈ ಬದುಕು. ಇದು ಒಂದು ಬದುಕು ಎಂಬತಕ್ಕಂಥ ಕವನದ 4 ಸಾಲುಗಳಿವೆ. ನಾಡೋಜಿ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಚನ್ನವೀರ ಕರಿವೆ ಅವರು ಏನದ ಬದುಕು ಎಂಬತಕ್ಕಂಥ ಒಂದು ಕವನವನ್ನು ಬರೀತಾರೆ. ಅದರೊಳಗಿರತಕ್ಕಂಥ ಇವು 4 ಸಾಲುಗಳು ಬಹಳ ಅರ್ಥಪೂರ್ಣವಾಗಿ ಪ್ರತಿಯೊಬ್ಬ ಮನುಷ್ಯನ ಬದುಕಿನ ಗುಟ್ಟವನ್ನ ಈ 4 ಸಾಲುಗಳಿಗೆ ಕವಿ ಇಲ್ಲಿ ಅಡಗಿಸಿದ್ದಾರೆ. ಅವರು ಎಷ್ಟು ಚೆನ್ನಾಗಿ ಏನದ ವಿವರಣೆಗಳನ್ನ ಕವಿ ಕಲ್ಪನೆಯಿಂದ ಏನದ ಕವನವನ್ನ ಬರೆದ. ಆದರೆ ಆ ಕವನದಲ್ಲಿರ್ತಕ್ಕಂಥ ತಿರುಳು ಅಥವಾ ಅರ್ಥ ಏನಿದೆಯಲ್ಲ ಅದು ಪ್ರತಿಯೊಬ್ಬರ ಬದುಕನ್ನು ಏನದ ರೂಪಿಸುವಂತಹದ್ದು. ಈ ಬದುಕು ಎಲ್ಲ ಹೊತ್ತಿಗೆಯಲ್ಲಿಲ್ಲ. ಅಂದ್ರೆ ನೀವೆಲ್ಲ ಅಲ್ಲಲ್ಲೇ ಹೊತ್ತಿಗೆ ಕೇಳಕ್ ಹೋಗ್ತೀರಿ, ನೋಡ್ರಿ ನಮ್ಮ ಭವಿಷ್ಯ ಹೆಂಗದ, ನಮ್ಮ ಮುಂದಿನ ಜೀವನ ಹೆಂಗದ ಅಂತ ಒಂದು ಅರ್ಥದೊಳಗ ಆದರೂ ಕೂಡ ಇನ್ನೊಂದು ಅರ್ಥ ಏನು, ಎಲ್ಲ ಹೊತ್ತಿಗೆಯಲ್ಲಿಲ್ಲ ಅಂದ್ರೆ ಎಲ್ಲ ಸಮಯದಲ್ಲೂ ಕೂಡ ಏನದ ನಿಮ್ಮ ಬದುಕನ್ನ ಕಟ್ಕೊಳ್ಳೋಕ್ಕಾಗೋದಿಲ್ಲ ಅಂತ. ಪ್ರತಿಯೊಂದು ಸಂದರ್ಭದೊಳಗೆ ನಾವು ಉತ್ತಮವಾಗಿರ್ತಕ್ಕಂಥ ಬದುಕನ್ನು ನಾವು ಕಟ್ಕೊಂತೀವಿ ಅನ್ನೋದು ಅದು ಆಗೋದಿಲ್ಲ. ಎಲ್ಲ ಹೊತ್ತಿಗೆಯಲ್ಲಿ ಎಲ್ಲ ಸಮಯದಲ್ಲಿ ಇರೋದಿಲ್ಲ. ಒಂದು ಬದುಕಿನೊಳಗ ಅತ್ಯುತ್ತಮವಾಗಿರತಕ್ಕಂಥ ಸಮಯ, ನಿನ್ನ ಭವಿಷ್ಯವನ್ನ ರೂಪಿಸುವಂತಹ ಒಂದು ಕ್ಷಣ ನಿನ್ನ ಬದುಕಿನೊಳಗ ಪ್ರತಿಯೊಬ್ಬರ ಬದುಕಿನೊಳಗ ಬಂದಿರ್ತದ. ಅದನ್ನ ನೀನು ಸರಿಯಾಗಿ ಉಪಯೋಗಿಸಿಕೊಳ್ಳಿಲ್ಲ ಅಂದ್ರೆ ನಿನ್ನ ಬದುಕಿನೊಳಗೆ ಮತ್ತೆ ಮರಳಿ ಅಂತ ಕ್ಷಣಗಳು ಎಂದು ಬರೋದಿಲ್ಲ. ಈ ಬದುಕು ಹೇಗದ, ಹುಗಿದಿಲ್ಲ ದುಡ್ಡಿನಂತೆ ನೆಲದಲ್ಲಿ. ನಾವೆಲ್ಲ ದುಡ್ಡುಗಳನ್ನ, ಬಂಗಾರ, ವಸ್ತು, ಒಡವೆಗಳನ್ನ ಎಲ್ಲದಾಗ ಹುಗಿತೀವಿ ನಾವೆಲ್ಲ, ಹೌದಾ? ಹುಗುದಿಟ್ಟವರು ಹೋದವರದರ ಮುಂದಿನವರಿಗೆ ಸಿಕ್ಕಿದ್ದು ಅದ. ಕೆಲವರು ಅದನ್ನ ತಗೊಂಡು ಏನದ ತಮ್ಮ ಬದುಕನ್ನ ನಡೆಸ್ಕೊಂಡವರು ಅದಾರ. ಹೆಚ್ಚಿದ್ದಾಗ ಏನದ ಮುಚ್ಚಿಡೋದದ, ಕಷ್ಟ ಬಂದಾಗ ಏನದ ತೆಗೆಯೋದೇನದ ಬೆಳೆಸ್ಕೊಂಡು ತಮ್ಮ ಬದುಕನ್ನು ನಡೆಸಿಕೊಂಡವರು ಅದಾರ. ಅದು ನಿರ್ಜೀವವಾಗಿರ್ತಕ್ಕಂಥ ದುಡ್ಡನ್ನು ಮುಚ್ಚಿಡುವುದೇ ಹೊರತು ಈ ಮನುಷ್ಯನ ಬದುಕೇನಿದೆಯಲ್ಲ ಇದು ಮುಚ್ಚಿಡೋಕ್ಕಾಗೋದಿಲ್ಲ. ನೆಲದೊಳಗೆ ಏನಾದರೂ ನೀನು ಮುಚ್ಚಿ ಇಟ್ಟಿ ಅಂತಂದ್ರೆ ಅದು ವಾಪಸ್ ಎಂದು ಬರೋದಿಲ್ಲ. ಅದು ಬದುಕೋಗೋದಿಲ್ಲ. ಅದು ನಿರ್ಜೀವ. ಹೇಗೆ ಹಣವು ನಿರ್ಜೀವವಾಗಿ ನಾವು
ನೆಲದೊಳಗಿಡ್ತೀವೋ ಹಾಗೆ ಇದು ಕೂಡ ಪ್ರಾಣವಾಯು ಹೋದ ಮೇಲೆ ಏನದ ಇದು ಜಡವಸ್ತು. ಇದು ಚೇತನ ಇಲ್ಲದೆ ಇರ್ತಕ್ಕಂತಹ ಶರೀರವನ್ನ ನಾವು ಭೂಮಿಯೊಳಗೆ ಇಟ್ರೆ ಮತ್ತೆ ತೆಗೆಯೋಕೆ ಆಗೋದಿಲ್ಲ. ಇದನ್ನ ಒಂದು ಸಂದರ್ಭದಲ್ಲಿ ನಾವು ಹಣವನ್ನ ತಕ್ಕೋಬಹುದು, ಆದ್ರೆ ಈ ಶರೀರವನ್ನ ತಕ್ಕೊಳ್ಳಕ್ ಆಗೋದಿಲ್ಲ. ಇದು ಬಚ್ಚಿಡುವಂತಹದ್ದಲ್ಲ ಈ ಬದುಕು. ಮಾಡಿದಂತೆ ಅದರ ಆಟ ಮಾಟ. ಹೌದು, ಎಲ್ಲರೂ ಜೀವನ ಒಂದೇ ರೀತಿ ಐತೆ, ಎಲ್ಲರ ಬದುಕು ಒಂದೇ ರೀತಿ ಐತೆ ಇಲ್ಲ. ಅವ್ರು ಹೇಗೆ ತಮ್ಮ ಬದುಕನ್ನ ಮಾಡ್ಕೊಳ್ತಾರೆ, ರೂಪಿಸ್ಕೊಳ್ತಾರೆ, ನಡೆಸ್ಕೊಳ್ತಾರೆ, ಅದರಂತೆ ಅವರ ಬದುಕದ. ನೀವು ಹೇಗೇನದ ಅದರ ಜೊತೆ ಏನದ ನಡ್ಕೊಂತೀರಿ, ಹ್ಯಾಂಗ ಆಟ ಆಡ್ತೀರಿ, ಅದರಂತೆ ಏನದ ಆಟನೂ ಇರ್ತದ, ಮುಂದೆ ನಿಮ್ಮ ಮಾಟನೂ ಇರ್ತದ. ಅಂದ್ರೆ ನಿಮ್ಮ ಬದುಕನ್ನು ಚೆನ್ನಾಗಿ ನೀವು ನಡೆಸ್ಕೊಂಡು ಹೋದ್ರೆ ನಿಮ್ಮ ನೋಟ ಮಾಟ ಎಲ್ಲ ಚೆನ್ನಾಗಿ ಕಾಣ್ತವ. ಸಮಾಜದ ಉತ್ತಮವಾಗಿರ್ತಕ್ಕಂತಹ ಸ್ಪಂದನೆ ನಿಮಗೆ ಬರ್ತದ. 4 ಮಂದಿ ಹೌದಂತಾರ, ಒಳ್ಳೆ ಕೆಲಸಗಳನ್ನು ಮಾಡಿರ್ತಕ್ಕಂಥವನ್ನ ಸ್ಮರಣೆ ಮಾಡ್ತಾರ. ಅದಿಲ್ಲದೆ ಹೋದ್ರ ಈ ಬದುಕಿಗೆ ಏನು ಅರ್ಥ ಇಲ್ಲ. ಇದು ನಾವು ಹೇಗೇನದ ಬದುಕನ್ನು ರೂಪಿಸ್ಕೊಳ್ತೀವಿ, ಹೇಗೆ ನಾವು ಏನದ ನಡ್ಕೊಳ್ತೀವಿ, ಅದರ ಮೇಲೆ ನಮ್ಮ ಬದುಕಿನ ಆಟ ಮಾಟ ಎಲ್ಲ ಏನದ ಇರ್ತದೆ. ಒಟ್ಟಿದರೆ ಗುಡ್ಡದಂತೆ, ಇದು ಬಹಳ ಅರ್ಥಪೂರ್ಣವಾಗಿರುವಂತಹದ್ದು. ಒಟ್ಟಿದರೆ ಗುಡ್ಡದಂತೆ ಅಂದ್ರೆ ಏನು? ಒಟ್ಟೋದು ಒಟ್ಟಂದ್ರೆ ಗುಡ್ಡದಂತಂದ್ರೆ ಏನು? ಸಮಾಜದೊಳಗೆ ಉತ್ತಮವಾಗಿ ತನ್ನ ಬದುಕನ್ನ ಸಾಗಿಸ್ಕೊಂಡು ಸಮಾಜಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಯಾರು ಮಾಡಿಕೊಂಡು ಹೋಗ್ತಾರೆ ಅವರು ಗುಡ್ಡವನ್ನ ಕಟ್ಟದಂಗ ನಿಟ್ಟು ಹಚ್ಚದಂಗ. ನೀವೆಲ್ಲ ನೆಲ್ಲು ಹೆಂಗ ನಿಟ್ಟು ಹಚ್ತಾರೆ ಹಂಗ ನಿಟ್ಟು ಹಚ್ಚದಂಗ. ಒಟ್ಟಿದರೆ ಗುಡ್ಡದಂತೆ. ಇವತ್ತ ಎಲ್ಲೋ ಸಿದ್ಧಗಂಗಾ ಮಹಾಸ್ವಾಮೀಜಿಯವರು, ಹೌದಾ, ಅವರಿಗೆ ನಿಮಗೆ ಯಾವ ನೆಂಟು ಇಲ್ಲ. ವಿದ್ಯಾರ್ಥಿಗಳಲ್ಲಿ ಶಾಲೆಗಳ ಹಾಸ್ಟೆಲ್ಗಳಲ್ಲಿ ಇದ್ದು ಬಂದ್ರು ಅನ್ನುವಂಥದ್ದು ಒಂದು ಬಿಟ್ರೆ ಬೇರೆ ಯಾವ ನೆಂಟು ಇಲ್ಲ ನಿಮಗ. ಆದ್ರೆ ಇವತ್ತ ತುಮಕೂರಿನ ಸಿದ್ಧಗಂಗಾ ಮಹಾಸ್ವಾಮಿಗಳು ಅನ್ನುವಂತಹ ಭಾವದಿಂದ ನೀವು ಇಲ್ಲಿ ಮಾಡೋದಿಲ್ಲ ಕೆಲಸವನ್ನ. ಏನ್ ಮಾಡ್ತಾರೆ? ಶಿವಕುಮಾರ ಮಹಾಸ್ವಾಮೀಜಿಯವರು ನಮ್ಮವರು ಅನ್ನುವಂತಹ ಭಾವದಿಂದ ಏನದ ಅವರ ಒಂದು ಪುಣ್ಯ ಸ್ಮರಣೋತ್ಸವವನ್ನು ನೀವೆಲ್ಲ ಮಾಡ್ತಾ ಇದ್ದೀರಿ. ಹಾಗಾದರೆ ಅವರನ್ನು ನೀವು ಇಷ್ಟೊಂದು ಅಪ್ಕೋಬೇಕಾದ್ರೆ, ಅವರನ್ನ ನೀವು ಇಷ್ಟೊಂದು ಏನದ ಮೆಚ್ಕೋಬೇಕಾದ್ರೆ ಅವ್ರಿಗೇನ್ ಮಾಡಿದ್ರು? ಅವರ ಬದುಕನ್ನ ಸಮಾಜಕ್ಕಾಗಿ ಮೀಸಲಿಟ್ಟರು, ವಿದ್ಯಾರ್ಥಿಗಳಿಗಾಗಿ ಮೀಸಲಿಟ್ಟರು ಅಂತ ತಿಳ್ಕೊಂಡು ಏನದ ಅವರು ತಮ್ಮ ತ್ಯಾಗವನ್ನ ಸಮಾಜಕ್ಕಾಗಿ ಮಾಡಿದ್ರು ಅಂತ ತಿಳ್ಕೊಂಡೇನದ ಅವ್ರೇನದ ಹೋದ್ರು ಕೂಡ ಅವ್ರ ಹೆಸರು, ಅವ್ರ ಸ್ಮರಣೆ ಹೇಗಾಗ್ಯದಪ್ಪ ಅಂತಂದ್ರ ಒಟ್ಟಿದರೆ ಗುಡ್ಡದಂತೆ ಆಗ್ಯದ. ಇದು ಸವಿಯೋದಿಲ್ಲ. ಇದು ಅವರು ಭೌತಿಕವಾಗಿರ್ತಕ್ಕಂಥ ಶರೀರ ಸವಿದಿರಬೇಕು, ಅದು ಹೋಗಿರಬಹುದು. ಆದ್ರೆ ಈ ಗುಡ್ಡ ಏನಿದೆಯಲ್ಲ ಇದು ಎಂದಿಗೂ ಸವಿಯೋದಿಲ್ಲ. ಇದು ಶಾಶ್ವತವಾಗಿ ಏನದ ಇರುವಂತಹದ್ದು. ಒಟ್ಟಿದರೆ ಗುಡ್ಡದಂತೆ. ಕೈಗೆ ಸಿಕ್ಕರೂ ಸಿಗದಂತೆ. ನೋಡ್ರಿ ಎಷ್ಟು ಬದುಕು ಹೆಂಗದ ನಮ್ದು. ನಾವು ಅನ್ಕೊಂತೀವಿ ಕೆಲವೊಂದಿಷ್ಟು ನಮ್ಮ ಹತ್ರ ಒಂದಿಷ್ಟು ದುಡ್ಡದ, ಒಂದಿಷ್ಟು ಏನದ ಬುದ್ಧಿ ಅದ, ನಾನು ಏನಾದ್ರೂ ಒಂದು ಬದುಕನ್ನ ಕಟ್ಕೋತೀನಿ, ಇನ್ನೇನು ನನ್ನ ಬದುಕಿನೊಳಗೆ ನಾ ಯಶಸ್ಸು ಆದೆ ಅನ್ನೋದ್ರೊಳಗೆ ಏನೋ ಒಂದು ಎಡವಟ್ಟಾಗಿ ನಾವು ಬದುಕಿನೊಳಗ ಫೇಲ್ ಆಗಿ ಹೋಗ್ತೀವಿ. ಕೈಗೆ ಸಿಕ್ಕೂ ಸಿಗದಂತೆ ಬಹಳ ಕಾನ್ಫಿಡೆನ್ಸ್ ಇಂದ ಮಾಡ್ತಿರ್ತೀವಿ. ಇದ್ರೊಳಗೆ ನಾನು ಸಕ್ಸಸ್ ಆಗ್ತೀನಿ, ನನ್ನ ಜೀವನ ಏನು ಮುಗಿತು, ಒಳ್ಳೇದಾಗ್ತದೆ ಅನ್ನುವಂತ ಸಂದರ್ಭದ ಕೊನೆ ಕ್ಷಣದೊಳಗ ಏನೋ ಒಂದು ಸಣ್ಣ ಸಮಸ್ಯೆದಿಂದ ನಮ್ಮ ಬದುಕನ್ನೇ ನಾವೇನಾದ ಹಾಳು ಮಾಡ್ಕೊಂತೀವಿ.
ಹಾಗಾದರೆ ಬದುಕು ನಾವು ಅನ್ನಕೊಂಡಂತಲ್ಲ, ಬದುಕು ನಮ್ಮನ್ನ ರೂಪಿಸಿಕೊಂಡು ಹೋಗುವಂತಹ ಸಂದರ್ಭದೊಳಗೆ ನಾವು ಒಂಚೂರು ಏನದ ವಿವೇಕದಿಂದ ಒಂದಿಷ್ಟು ಆಲೋಚನೆ ಮಾಡಿ ನಮ್ಮ ಬದುಕನ್ನು ನಾವು ರೂಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ರೆ ಅದು ಬಹಳ ಚೆನ್ನಾಗಿರುತ್ತದೆ. ಕೈಗೆ ಸಿಕ್ಕು ಸಿಗದಂತೆ. ಇಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತಾರೋ, ಬೂರಲದ ಅರಳಿ ಹರಳಿದಂತೆ. ಬೂರದ ಹೂವು ಅಂತ ಬರ್ತದ, ಅಡಿಯೊಳಗೆ ಇರ್ತದ, ತನ್ನಷ್ಟಕ್ಕೆ ತಾನೇ ಅರಳ್ತದ, ಬಹಳ ಚಂದ ಕಾಣ್ತದ, ಬೆಳ್ಳಗಿರ್ತದ. ಅದು ಅದಕ್ಕೆ ಯಾರು ಕೇಳೋದು ಬೇಡ, ಏನು ಬೇಡ. ಅರಳಿದ ತಕ್ಷಣ ಏನದ ಮತ್ತೆ ತಾನೇ ಹಿಂಗ್ ಹೊಳ್ಕೊಂಡು ಏನದ ತಾನೇ ಬಿದ್ದು ಹೋಗ್ಬಿಡ್ತದ. ಅದು ಇರುವಂತ ಕ್ಷಣದೊಳಗ ಬಹಳ ಸುಂದರವಾಗಿ ಬೆಳ್ಳಿ ಹೊಲದಂಗೆ ಹೊಲಿತದ. ಅದು ಅಷ್ಟು ಚಂದ ಇರುವಂತಹದ್ದು ತಾನ ಅರಳ್ತದ, ತಾನ ಏನದ ಹೊರಡತದ. ಹಾಗೆ ಮನುಷ್ಯನ ಬದುಕು ಹೇಗದ, ನಾವು ಮಾಡ್ಕೊಂತೀವಿ, ನಾವು ಸಾಧಿಸ್ತೀವಿ, ನಾನು ಹಿಂಗಾಗಿರ್ತೀನಿ ಅಂತ ಅನ್ನೋದಿಲ್ಲ. ಆ ಹೂವಿನ ಹಾಗೆ ಏನದ ಒಂದು ಕ್ಷಣ ನಿಮ್ಮ ಬದುಕು ಅರಳ್ತದ, ಇನ್ನೊಂದು ಕ್ಷಣದಾಗ ಏನದ ಬದುಕು ಹೋಗುತ್ತದ. ಹೋಗುವಂತ ಸಂದರ್ಭ ಏನು ಅರಳೇದಲ್ಲ, ಆ ಅರಳಿರ್ತಕ್ಕಂತಹ ಸಮಯದೊಳಗೆ ಏನದ ನೀವು ಒಂದಿಷ್ಟು ಮಂದಿಗೆ ಏನದ ಆಕರ್ಷಣೀಯರಾಗಬೇಕು, ಒಂದಿಷ್ಟು ಮಂದಿಗೆ ಏನದ ಬೇಕಾದವರಾಗಬೇಕು. ಆ ಸಮಯವನ್ನ ನೀವು ಸದುಪಯೋಗ ಏನು ಮಾಡ್ಕೊಳ್ತಿರಲ್ಲ, ಆ ಬದುಕೇನದ ಗುಡ್ಡದಂತೆ ಬಟ್ಟದ ಹಾಗೆ. ಅದನ್ನ ನೀವು ಮಾಡ್ಕೊಳ್ಳಿಲ್ಲ, ಅವಾಗಿಷ್ಟು ಖುಷಿಯಿಂದ ನನಗೆ ಬದುಕು ಚೆನ್ನಾಗೈತೆ ಬರೀ ನೀನು ವೈಯಕ್ತಿಕವಾಗಿ ಅನುಭವಿಸುವುದೇ, ಒಂದು ದಿನ ಅದು ಕರಗಿ ಹೋಗ್ತದ. ಅದು ಇರುವುದೆಲ್ಲ, ಅದು ಶಾಶ್ವತವಲ್ಲ. ಅದು ಬದುಕು ಅರಳಿದ ಹಾಗೆ 4 ಮಂದಿಗೆ ಏನಾದ್ರು ಬೇಕಾದೆಯಂತಂದ್ರೆ ನೀನು ಉಳಿತೀಯ. ಶಿವಕುಮಾರ ಮಹಾಸ್ವಾಮೀಜಿಯವರು ಆ ಅರಳಿರುವಂತ ಸಂದರ್ಭದೊಳಗೆ ಸಮಾಜಕ್ಕಾಗಿ ವಿನಿಯೋಗ ಮಾಡಿಕೊಂಡ್ರಿ ಅಂತೇಳಿ ಇವತ್ತು ಅವರಿಂದ ಉಳ್ಕೊಂಡಿದ್ದಾರೆ. ಅಲ್ಲಿಯ ಮಹಂತ ಮಹಾಸ್ವಾಮಿಗಳವರಾಗಲಿ, ಬಸವಣ್ಣನವರಾಗಲಿ, ಬುದ್ಧನಾಗಲಿ, ಮಹಾವೀರನಾಗಲಿ, ಇವರೆಲ್ಲರೂ ಕೂಡ ಏನಾದ್ರು ಮಾಡಿರುವಂತಹದ್ದು ಅದನ್ನ ಅರಳುವಂತ ಸಮಯದೊಳಗೆ ಸಮಾಜಕ್ಕಾಗಿ ತಮ್ಮ ಬದುಕನ್ನ ಮೀಸಲಾಗಿಟ್ಟರು ತಿಳ್ಕೊಂಡು ಇವತ್ತೆಲ್ಲ ಅವರು ನಮಗೆಲ್ಲ ಆದರ್ಶ ಪುರುಷರಾಗಿದ್ದಾರೆ, ಪುಣ್ಯ ಪುರುಷರಾಗಿದ್ದಾರೆ. ಬಟ್ಟ ಬಯಲಿನ ಗುಟ್ಟು ಒಡೆದಂತೆ, ಬಟ್ಟ ಬಯಲಿನ ಗುಟ್ಟು ಒಡೆದು ಗಾಳಿಯಲ್ಲಿ ಹರಡಿದಂತೆ. ಬಟ್ಟ ಬಯಲು ವಿಶಾಲವಾಗಿರುತ್ತೆ ಈ ಪ್ರಪಂಚದೊಳಗೆ. ನೀವಂತೀರಲ್ಲ, ಯಾರ ಮುಂದರ ಹೇಳಬಹುದು, ಆ ಯಮ್ಮನ ಮುಂದ ಆ ಯಪ್ಪನ ಮುಂದೆ ಮಾತ್ರ ಏನು ಮಾತು ಹೇಳಬಾರ್ದು. ಯಾಕಂದ್ರೆ ಅವ್ರ ಬಾಯ ಮಾತಾಡ ನಿಂದಿರೋದಿಲ್ಲ, ಹೌದಲ್ಲ? ನಿಂದಿರೋದೇ ಇಲ್ಲ. ನೀವು ಯಾರಿಗೆ ಹೇಳಬೇಡ್ರಿ ಅಂತಂತ ನೀವು ಹೇಳಿದ್ರಿ ಅಂತಂದ್ರ ಸುಮ್ಮನೆ ಹಾಗ ಬಿಟ್ರೆ 4 ಮಂದಿ ಹೇಳ್ತಾರ. ನೀವು ಹೇಳಬೇಡ್ರಿ ಅಂತಂದ್ರೆ 8 ಮಂದಿ ಗ್ಯಾರಂಟಿ ಹೇಳ್ತಾರ. ಅವರು ಯಾವುದು ಬೇಡ ಅಂತದ ಮನುಷ್ಯನ ಸ್ವಭಾವ ಅದನ್ನು ಜಾಸ್ತಿ ಮಾಡ್ಬೇಕು ಅನಿಸ್ತದ. ನೀವು ಸುಮ್ಮನೆ ಇದ್ರ ತಾನೆ ಅಷ್ಟ ಒಂದು ಅವ್ರ ಬಾಯಿ ಚಪ್ಪಲಕ್ಕೆ ಒಂದಿಬ್ರು 3 ಹೇಳ್ತಾರ. ಯಾರ್ಯಾರಿಗೆ ಹೇಳಬೇಡ, ನೀನು ಒಬ್ಬಕ್ಕಿಗೆ ಹೇಳಿನಿ ಅಂದ್ರೆ ಸಾಕು, ಅದು ಇಡೀ ಊರಿಗೆ ಮುಟ್ಟು ಮಟ್ಟ ಈ ಸಮಾಧಾನ ಆಗೋದಲ್ಲ. ಬಟ್ಟ ಬಯಲದೊಳಗೆ, ನಿರ್ಜನವಾಗಿರ್ತಕ್ಕಂಥ ಪ್ರದೇಶದೊಳಗೆ ಯಾವ್ದಾದ್ರೂ ಒಂದು ಗುಟ್ಟನ್ನ ಹೊಡೆದು ಬಿಟ್ರೆ ಅದು ಎಲ್ಲ ಹರಡ್ತಾ ಹೋಗೋದೇ, ಅದು ನಿಲ್ಲೋದಿಲ್ಲ. ಅದು ಗಾಳಿ ಹೆಂಗೆ ಬಿಡುತ್ತದ. ಈ ಬಟ್ಟ ಬಯಲೊಳಗೆ ಏನಾದ್ರೂ ಒಂದು ಸುವಾಸನೆಯನ್ನು ನಾವು ಸ್ಪ್ರೇ ಮಾಡಿಬಿಟ್ರೆ ಗಾಳಿ ಹೆಂಗ ಹೋಗುತ್ತದ ಹಂಗ ಹೋಗೋದ ಅದು. ಹಾಗೆ ಮನುಷ್ಯ ಈ ಒಂದು ಜಗತ್ತಿನೊಳಗೆ ನೀನು ಕೊನೆಗೆ ಹೋಗೋದು ಹೋಗ್ತೀಯ. ಹೋಗೋದ್ರೊಳಗೆ ನಿನ್ನ ಗುಟ್ಟು ಏನಿದೆಯಲ್ಲ, ಅಂದ್ರೆ ನೀನು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಕಾರ್ಯಗಳು ಏನಿದಾವಲ್ಲ, ಅದು ಕೇವಲ ನಿನ್ನ ಕಾರ್ಯಕ್ಷೇತ್ರಕ್ಕೆ, ನಿನ್ನ ಇದಕ್ಕೇನದ ಅಷ್ಟೇ ಸೀಮಿತವಾಗಬಾರದು, ನಿನ್ನ ವ್ಯಾಪ್ತಿಗೆ ಅಷ್ಟೇ ಸೀಮಿತವಾಗಬಾರದು. ಎಲ್ಲೆಲ್ಲಿ ಗಾಳಿ ಹೋಗ್ತದ ಅಲ್ಲೆಲ್ಲಗೇನದ ಹೋಗುವಂತಹ ವ್ಯವಸ್ಥೆ, ಅಂದ್ರೆ ನಿನ್ನ ಮಾಡಿರುವಂತಹ ಸಮಾಜದ ಕೆಲಸಗಳು ಏನದ ಗಾಳಿ ಹಡ್ತಾ ಹಡ್ತಾ ಹೋಗ್ತಿರ್ಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರಪ್ಪ ಅಂತಂದ್ರೆ ನಮ್ಮ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು. ತುಮಕೂರಿನಲ್ಲಿ ಮಾಡಿರ್ತಕ್ಕಂತಹ, ಆ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಗಳು ಇವತ್ತು ನಮ್ಮ ಬಳ್ಳಾರಿ ಜಿಲ್ಲಾ ಶಿರಗುಪ್ಪ ತಾಲೂಕದವರೆಗೂ ಕೂಡ ಏನದ ಹರಡಿದೆಯಲ್ಲ. ಇದು ಬಟ್ಟ ಬಯಲಲ್ಲಿ ಮಾಡಿರ್ತಕ್ಕಂಥ, ಇದು ಗಾಳಿಗೆಲ್ಲ ಹರಡಿ ಹೋಗೋದ, ಇದು ನಿಲ್ಲೋದಿಲ್ಲ. ಇದು ಹಂಗ ಹೋಗ್ತಾನೆ ಇರೋದು. ಪ್ರತಿ ವರ್ಷವೂ ಕೂಡ ಏನದ ಮಾಡ್ತಾನೆ ಇರ್ತೀರಿ. ಅವರ ಪುಣ್ಯ ಸ್ಮರಣದ ನಿಮಿತ್ತವಾಗಿ ರಕ್ತದಾನ ಶಿಬಿರ ಮಾಡ್ತೀರಿ, ಅನ್ನದಾಸೋಹ ಮಾಡ್ತೀರಿ, ಇನ್ನೊಂದು ಮಾಡ್ತೀರಿ.
ಇದು ಬದುಕದ ಮನುಷ್ಯ ಬದುಕನ್ನು ಇಂಥ ಬದುಕನ್ನು ಕಟ್ಕೋಬೇಕಂತ ಚೆನ್ನವೀರ ಕಣಿಯವರು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಬದುಕು ಎಂಬತಕ್ಕಂಥ ಕಾರಣದೊಳಗೆ 4 ಸಾಲಿನೊಳಗೆ ಪ್ರತಿಯೊಬ್ಬರ ಬದುಕಿದು ಒಬ್ಬರಿಗೆ ಸಂಬಂಧಪಟ್ಟಿರುವಂತದ್ದಲ್ಲ ಇದು. ಬಾಲಕರು ಹಿಡ್ಕೊಂಡು ವೃದ್ಧಾಪ್ಯದವರೆಗೂ ಏನದ ನಾವೇನದ ಈ ಬದುಕಿನ ಅರ್ಥಗಳನ್ನು ಅರ್ಥೈಸ್ಕೊಳ್ಬೇಕಾಗ್ತದೆ. ಅವಾಗ ಗೊತ್ತಾಗ್ತದೆ ನಮ್ಮ ಬದುಕಿನೊಳಗೆ ನಾವು ಎಲ್ಲಿ ಎಡಿವಿದ್ದೀವಿ, ನಮ್ಮ ಬದುಕಿನೊಳಗೆ ನಾವು ಎಲ್ಲಿ ಏನಾದ್ರು ತಪ್ಪೆಚ್ಚೆಗಳನ್ನು ಇಟ್ಟಿವಿ ಅನ್ನೋದನ್ನ ಅವಾಗ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಅಂತ ಅತ್ಯುತ್ತಮವಾಗಿರ್ತಕ್ಕಂತಹ ಬದುಕು ನಿಮ್ಮದೆಲ್ಲ ಆಗಲಿ ಅಂತ ನಾನು ಇವತ್ತು ಹಾರೈಸ್ತಾ ಇದ್ದೇನೆ. ಪೂಜ್ಯರ ಒಂದು ನಾಳೆ ದಿನ ನಡೆಯುವಂತಹ ಒಂದು ಪುಣ್ಯಸ್ಮರಣೋತ್ಸವದ ತನ್ನಿಮಿತ್ತವಾಗಿ ಅನ್ನದಾಸೋಹ ರಕ್ತದಾನ ಶಿಬಿರವನ್ನು ನೀವೆಲ್ಲ ಏರ್ಪಾಟ್ ಮಾಡಿದಿರಿ. ಆ ಕಾರ್ಯದೊಳಗೆ ಎಲ್ಲರೂ ಏನದ ಸಕ್ರಿಯವಾಗಿ ಏನದ ಪಾಲ್ಗೊಂಡ್ರು. ಯಾಕಂದ್ರೆ ಸಿದ್ಧಗಂಗಾ ಮಹಾಸ್ವಾಮೀಜಿಯರು ತಮಗಾಗಿ ಬದುಕಿದವರಲ್ಲ, ಅವರು ನಿಮಗಾಗಿ ಬದುಕಿದವರು. ನಿಮ್ಮ ಮಕ್ಕಳಿಗೋಸ್ಕರವಾಗಿ ಏನದ ತಮ್ಮ ಬದುಕನ್ನು ಏನದ ಸವಿಸಿರುವಂತಹ ಮಹಾನ್ ತ್ಯಾಗಿಗಳವರು. ಅಂಥವರ ಒಂದು ಪುಣ್ಯಸ್ಮರಣೋತ್ಸವ ಅನ್ನದೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಏನದ ಪ್ರಸಾದ ಸೇವನೆಯನ್ನು ಮಾಡಿರಿ. ರಕ್ತದಾನ ಶಿಬಿರವನ್ನು ಏನು ಇಟ್ಟಿದಾರಲ್ಲ ಅದರೊಳಗೆಲ್ಲ ನೀವೆಲ್ಲ ಪಾಲ್ಗೊಳ್ಳ್ರಿ. ನಿಮ್ಮೊಂದು ರಕ್ತ ಏನದ 4 ಜನರಿಗೆ ಏನದ ಅದು ದಾನವಾಗಿ ಪರಿವರ್ತನೆಗೊಳ್ತದೆ, ಬದುಕಿಗೆ ಏನದ ಆಧಾರ ಸ್ತಂಭವಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಏನದ ಸಂಗೀತಗಾರ ಕಲಾ ಬಳಗದವರಿಗೂ ನಿಮ್ಮೆಲ್ಲರಿಗೂ ಏನದ ಕುರುಮಾಂತೇಶ್ವರ ಕೃಪಾ ಸಲಹೆಗಳನ್ನು ಆಶಿಸ್ತಾ ನಾನು ನಮಸ್ಕಾರ. ಬದುಕನ್ನ ಸುಂದರವಾಗಿಸಿಕೊಳ್ಳುವಂತಹ ಸೂತ್ರಗಳನ್ನ ಆಶೀರ್ವಚನದಲ್ಲಿ ವಿವರಿಸಿದಂತ ನಮ್ಮೆಲ್ಲರ ನಡೆದಾಡುವ ದೇವರಾಗಿರ್ತಕ್ಕಂಥ ಅಭಿನವ ಮಹಂತ ಮಹಾಸ್ವಾಮಿಗಳಿಗೆ ದೀರ್ಘದಂಡವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದೀಗ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಶ್ರೀಗಳಿಗೆ ಗೌರವ ಸನ್ಮಾನ. ಇದೀಗ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಭಾದಿಂದ ಪರಮ ಪೂಜ್ಯ ಶ್ರೀ ಅಭಿನವ ಮಹಂತ ಮಹಾಸ್ವಾಮಿಗಳಿಗೆ ಗೌರವ ಸನ್ಮಾನ. ಇದಾದ ನಂತರ ಎಲ್ಲ ಸದ್ಭಕ್ತರಿಗೆ ಹಾಲ್ವಿ ಚರಣಗಿರಿ ಮಠದ ಪುಣ್ಯ ಪ್ರಸಾದ ಇರ್ತದೆ. ಎಲ್ಲ ಸದ್ಭಕ್ತರು ತಾವೆಲ್ಲರೂ ಪ್ರಸಾದವನ್ನು ಸೇವಿಸಿ ಆ ಶ್ರೀ ಮಹಾಂತೇಶನ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ ಮಾಡಿಕೊಡ್ತಿದ್ದೇವೆ. ಪ್ರಥಮವಾಗಿ ಮಹಿಳಾ ಸದ್ಭಕ್ತರಿಗೆ ಅನುವು ಮಾಡಿಕೊಡ್ಬೇಕು. ತದನಂತರ ಪುರುಷ ಸದ್ಭಕ್ತರೆಲ್ಲರೂ ಪ್ರಸಾದವನ್ನು ಸೇವನೆ ಮಾಡಿ ತಮ್ಮ ಊರುಗಳಿಗೆ ನಿಧಾನವಾಗಿ ತಾವೆಲ್ಲರೂ ಹೋಗ್ಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಿದ್ದೇವೆ. ಹಾಗೆ ನಾಳಿನ ದಿವಸ ಕರ್ನಾಟಕ ರತ್ನ ಸೋವಿ ದಣಿವರದ ಚೇತನ ಜಗದ ಜಂಗಮ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವರಾಮ ಮಹಾಶಿವಯೋಗಿಗಳವರ 7ನೇ ವರ್ಷದ ಮಹಾಪುಣ್ಯ ಸ್ಮರಣೆ ಹಾಗೂ ದಾಸೋಹ ದಿನ ಕಾರ್ಯಕ್ರಮ ನಮ್ಮೆಲ್ಲರ ನಡೆದಾಡುವ ದೇವರಾಗಿರ್ತಕ್ಕಂಥ ಅಭಿನವ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದೊಳಗೆ ಇದೇ ವೇದಿಕೆ ಮೇಲೆ ಜರುಗುತ್ತದೆ. ತಾವೆಲ್ಲರೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ಜನರನ್ನ ಕರೆತರುವುದರ ಮುಖಾಂತರವಾಗಿ ಈ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ ಕೂಡ ಇರ್ತದೆ. ತಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ರಕ್ತದಾನವನ್ನು ಮಾಡುವುದರ ಮುಖಾಂತರವಾಗಿ ಆ ಗುರು ಶ್ರೀಗಳ ಕೃಪೆಗೆ ಪಾತ್ರರಾಗಿ ಹಾಗೆ ಪ್ರಸಾದ ವ್ಯವಸ್ಥೆ ಕೂಡ ಈ ಭಾಗದಲ್ಲಿ ಇರ್ತದೆ. ಇದು 7ನೇ ವರ್ಷದ ಮಹಾಪುಣ್ಯ ಸ್ಮರಣೆ ಆದ ಕಾರಣ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಕರೆತಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಟ್ಟಿದ್ದೇವೆ. ನಾಳಿನ ದಿವಸ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ 7ನೇ ವರ್ಷದ ಮಹಾಪುಣ್ಯ ಸ್ಮರಣೆ ಹಾಗೂ ರಕ್ತದಾನ ಶಿಬಿರ ಇದೇ ವೇದಿಕೆ ಮೇಲೆ ನಮ್ಮೆಲ್ಲರ ನಡೆದಾಡುವ ದೇವರಾಗಿರ್ತಕ್ಕಂಥ ಅಭಿನವ ಮಹಂತ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದೊಳಗ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ